ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲಿಯಕ್ಕೆ ಹೊರಟಿದ್ದೀವಿ? ಲಾಸ್ಟ್ ಕ್ಲಾಸಲ್ಲಿ ನಾವು ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಅನ್ನೋ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಆ ಚಾಪ್ಟರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಒಂದ್ಸತಿ ಇವತ್ತಿನ ಸೆಷನ್ ಶುರು ಮಾಡೋ ಮುಂಚೆ ಪ್ರೀವಿಯಸ್ ಲೆಕ್ಚರಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ಅಂತ ಕ್ವಿಕ್ಕಾಗಿ ರಿವೈಸ್ ಮಾಡಿಬಿಡೋಣ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಫೋಟೋಸಿಂಥಸಿಸ್ದು ಅರ್ಲಿ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಮ್ಗೆ ಇವಾಗ ಗೊತ್ತು ಫೋಟೋಸಿಂಥಸಿಸ್ಗೆ ಕಾರ್ಬನ್ ಡೈಆಕ್ಸೈಡ್ ಬೇಕು, ವಾಟರ್ ಬೇಕು, ಕ್ಲೋರೋಫಿಲ್ ಬೇಕು, ಗ್ರೀನ್ ಪಾರ್ಟ್ಸಲ್ಲಿ ಮಾತ್ರ ನಡೆಯೋದು, ಆಕ್ಸಿಜನ್ ರಿಲೀಸ್ ಮಾಡುತ್ತೆ, ಗ್ಲೂಕೋಸ್ ಪ್ರೊಡ್ಯೂಸ್ ಮಾಡುತ್ತೆ, ಇದೆಲ್ಲ ನಮ್ಗೆ ಇವಾಗ ಗೊತ್ತಾಗಿದೆ. ಬಟ್ ಅದು ಗೊತ್ತಾಗೋದಕ್ಕೆ ಏನೆಲ್ಲ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟ್ ಮಾಡಿದ್ರು, ಆ ಎಕ್ಸ್ಪೆರಿಮೆಂಟ್ಸಿಂದ ಏನು ಇನ್ಫ್ಲುಯೆನ್ಸ್ ನಮಗೆ ಸಿಕ್ತು, ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದಾದ ನಂತರ ವಿ ಸ್ಪೋಕ್ ಅಬೌಟ್ ದ ಪಿಗ್ಮೆಂಟ್ಸ್ ಇನ್ವಾಲ್ವ್ಡ್ ಇನ್ ಫೋಟೋಸಿಂಥಸಿಸ್, ಅಥವಾ ಲೀಫಲ್ಲಿ ಕ್ಲೋರೋಫಿಲ್ನ ಬಿಟ್ಟು ಬೇರೆ ಏನಾದರೂ ಪಿಗ್ಮೆಂಟ್ಸ್ ಇರುತ್ತಾ, ಇದನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ, ಹೌದಲ್ವಾ? ಐ ಟೋಲ್ಡ್ ಯು ಅಬೌಟ್ ಪೇಪರ್ ಕ್ರೊಮ್ಯಾಟೋಗ್ರಫಿ. ಹೇಗೆ ನಾವು ಲೀಫ್ನ ತಗೊಂಡು ಅದನ್ನು ಗ್ರೈಂಡ್ ಮಾಡಿ, ಕ್ರಶ್ ಮಾಡಿ, ಆ ಎಕ್ಸ್ಟ್ರಾಕ್ಟ್ನ ಒಂದು ಪೇಪರ್ ಮೇಲೆ ಇಫ್ ಯು ಕೀಪ್ ಲೈಕ್ ಅ ಡಾಟ್ ಆನ್ ಇಟ್ ಆ್ಯಂಡ್ ಡ್ರೈ ಇಟ್ ಒಂದು ಸಾಲ್ವೆಂಟ್ ಒಳಗಿಟ್ರೆ ಹೇಗೆ ಪಿಗ್ಮೆಂಟ್ಸ್ ಎಲ್ಲ ಸೆಪರೇಟ್ ಆಗುತ್ತೆ, ಇದನ್ನು ಕೂಡ ನೋಡಿದ್ವಿ. ಇದಾದಮೇಲೆ ಐ ಟೋಲ್ಡ್ ಯು ಅಬೌಟ್ ಆಕ್ಷನ್ ಸ್ಪೆಕ್ಟ್ರಮ್, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್, ಹೌದಲ್ವಾ? ಇದಾದ ನಂತರ ಐ ಗೇವ್ ಯು ಲೈಕ್ ಅ ಬ್ರೀಫ್ ಓವರ್ ವ್ಯೂ ಆಫ್ ಫೋಟೋಸಿಂಥಸಿಸ್. ಐ ಹೋಪ್ ನೀವೆಲ್ಲ ಪ್ರೀವಿಯಸ್ ಲೆಕ್ಚರ್ನ ನೋಡಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಸೆಷನಲ್ಲಿ ನಾವು ಲೈಟ್ ರಿಯಾಕ್ಷನ್ ಮತ್ತೆ ಕೆಮಿ ಆಸ್ಮಾಟಿಕ್ ಹೈಪೋಥೆಸಿಸ್, ಈ ಎರಡು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಈ ಚಾಪ್ಟರ್ನಲ್ಲಿ. ಇದನ್ನ ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀವಿ, ಓಕೆನಾ? ಸೊ ನಾನು ಫಸ್ಟೇ ಹೇಳ್ಬಿಡ್ತೀನಿ ನಿಮಗೆ, ನೀವು ಈವರೆಗೂ ಮಿಡಲ್ ಸ್ಕೂಲಿಂದ ಕೂಡ ಫೋಟೋಸಿಂಥಸಿಸ್ ಬಗ್ಗೆ ಕಲಿತಾ ಬಂದಿರ್ಬೋದು. ಬಟ್ ಇವಾಗ ಏನು ಕಲಿಯೋಕ್ಕೆ ಹೋಗ್ತಾ ಇದ್ದೀರಾ, ಇಷ್ಟು ಡೀಟೇಲ್ ಆಗಿ, ಇಷ್ಟು ಡೆಪ್ತಲ್ಲಿ ನೀವು ಫೋಟೋಸಿಂಥಸಿಸ್ ಲೋವರ್ ಗ್ರೇಡ್ಸಲ್ಲಿ ಕಲ್ತಿಲ್ಲ. ಸೊ ದೆರ್ ಆರ್ ಅ ಲಾಟ್ ಆಫ್ ಥಿಂಗ್ಸ್ ನೀವು ಫಸ್ಟ್ ಟೈಮ್ ಕಲಿತಾ ಇರ್ತೀರಾ, ಫಸ್ಟ್ ಟೈಮ್ ಕೇಳಿಸ್ಕೊತಾ ಇರ್ತೀರಾ, ಆ ವರ್ಡ್ಸ್ ಅದೆಲ್ಲ ಇರುತ್ತೆ. ಹಾಗಾಗಿ ನಿಮ್ಮ ಥಾಟ್ಸ್ ಏನಾದರೂ ಕಾಲೇಜ್ ಬಗ್ಗೆನ, ಯಾ ಫೆಸ್ಟ್ ಬಗ್ಗೆ, ಯಾವುದಾದ್ರೂ ಮೂವೀಸ್ ಅಥವಾ ಇನ್ಸ್ಟಾಗ್ರಾಮ್, ಈ ರೀತಿ ಎಲ್ಲಾದರೂ ಥಾಟ್ಸ್ ವಾಂಡರ್ ಆಗ್ತಾ ಇದ್ರೆ, ಬ್ರಿಂಗ್ ಇಟ್ ಬ್ಯಾಕ್ ಟು ದ ಮೂಮೆಂಟ್. ಐ ವಾಂಟ್ ಅನ್ ಅನ್ಡಿವೈಡೆಡ್ ಅಟೆನ್ಷನ್. ಫೋಕಸ್ನಿಂದ ಕೇಳಿಸ್ಕೊಳ್ಳಿ, ಅವಾಗ ಮಾತ್ರ ನಿಮಗಿದು ಅರ್ಥ ಆಗಕ್ಕೆ ಸಾಧ್ಯ. ಓಕೆ, ಐ ಹೋಪ್ ಆಲ್ ಆಫ್ ಯು ಆರ್ ರೆಡಿ ಟು ಲಿಸನ್ ಟು ದಿಸ್ ಸೆಷನ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಫೋಟೋಸಿಂಥಸಿಸ್ ವರ್ಕ್ಸ್. ಸೊ ವಿದೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಟುಡೇಸ್ ಸೆಷನ್ ಸ್ಟಾರ್ಟೆಡ್. ಫೋಟೋಸಿಂಥಸಿಸ್ ಅಂದರೆ ಏನು? ಫೋಟೋ ಅಂದ್ರೇನೆ ಲೈಟ್, ಸಿಂಥಸಿಸ್ ಅಂದರೆ ಸಿಂಥಸೈಸ್ ಮಾಡೋದು ಅಥವಾ ಜನರೇಟ್ ಮಾಡೋದು. ಫೋಟೋಸಿಂಥಸಿಸಲ್ಲಿ ಏನು ನಡೆಯುತ್ತೆ? ಲೈಟ್ನಲ್ಲಿರೋ ಎನರ್ಜಿನ ಯೂಸ್ ಮಾಡಿಕೊಂಡು ಗ್ಲೂಕೋಸ್ನ ಸಿಂಥಸೈಸ್ ಮಾಡೋ ಒಂದು ಪ್ರಾಸೆಸ್ಗೆ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ, ಹೌದಲ್ವಾ? ನಾನು ನಮ್ಮ ಲಾಸ್ಟ್ ಕ್ಲಾಸಲ್ಲಿ ಒಂದು ಓವರ್ ವ್ಯೂ ಕೊಟ್ಟಿದ್ದೆ ಫೋಟೋಸಿಂಥಸಿಸ್ದು. ನಮಗೆಲ್ಲ ಗೊತ್ತಿದೆ ಈ ಇಕ್ವೇಷನ್ ಫೋಟೋಸಿಂಥಸಿಸ್ದು. ಇವಾಗ ನೀವು ಈ ಇಕ್ವೇಷನ್ಸ್ ಬ್ಯಾಲೆನ್ಸ್ ಆಗಿದೆಯಾ, ಬ್ಯಾಲೆನ್ಸ್ ಆಗಿಲ್ವಾ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಓಕೆನಾ? ಇಲ್ಲಿ ನಾವು ಕೆಮಿಸ್ಟ್ರಿ ಪಾರ್ಟ್ ಆಫ್ ಫೋಟೋಸಿಂಥಸಿಸ್ ಡೀಲ್ ಮಾಡ್ತಾ ಇಲ್ಲ. ಬಯೋಲಾಜಿಕಲಿ ಏನೆಲ್ಲ ನಡೆಯುತ್ತೆ, ಏನೆಲ್ಲ ಸ್ಟೆಪ್ಸ್ ಆಗುತ್ತೆ, ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಡೋಂಟ್ ಬಾದರ್ ಅಬೌಟ್ ವೆದರ್ ಇಟ್ ಇಸ್ ಬ್ಯಾಲೆನ್ಸ್ಡ್ ನಾಟ್ ಬ್ಯಾಲೆನ್ಸ್ಡ್. ಫಾರ್ ನೌ ದಟ್ ಡಸ್ ನಾಟ್ ಮ್ಯಾಟರ್, ಓಕೆ? ಸೊ ಈ ಫೋಟೋಸಿಂಥಸಿಸಲ್ಲಿ ಲೈಟ್ನಲ್ಲಿರುವಂಥ ಎನರ್ಜಿನ ಪ್ಲಾಂಟಲ್ಲಿರುವಂಥ ಪಿಗ್ಮೆಂಟ್ಸ್ ಟ್ರ್ಯಾಪ್ ಮಾಡಿ, ಕ್ಯಾಪ್ಚರ್ ಮಾಡಿ, ಆ ಎನರ್ಜಿನ ಕೆಮಿಕಲ್ ಎನರ್ಜಿ ಫಾರ್ಮ್ಗೆ ಕನ್ವರ್ಟ್ ಮಾಡುತ್ತೆ, ಹೌದಲ್ವಾ? ಸೊ ಈ ಪ್ರಾಸೆಸ್ಗೆ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಇದು ಗ್ರೀನ್ ಪ್ಲಾಂಟ್ಸ್ನಲ್ಲಿ ನಾವು ನೋಡ್ಬೋದು, ಮತ್ತು ಕೆಲವು ಬ್ಯಾಕ್ಟೀರಿಯಾಲ್ ಕೂಡ ಫೋಟೋಸಿಂಥಸಿಸ್ನ ನಾವು ನೋಡ್ಬೋದು. ಈಗ ಫೋಟೋಸಿಂಥಸಿಸಲ್ಲಿ ರಾ ಮೆಟೀರಿಯಲ್ಸ್ ಏನೇನಿದೆ, ಫೋಟೋಸಿಂಥಸಿಸ್ ಆಗಬೇಕಂದ್ರೆ ಏನೆಲ್ಲ ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರು ಬೇಕು. ಸನ್ಲೈಟ್ನ ಪ್ರೆಸೆನ್ಸಲ್ಲಿ ಕ್ಲೋರೋಫಿಲ್ ಹೆಲ್ಪ್ನಿಂದ ಗ್ಲೂಕೋಸ್ ಸಿಂಥಸೈಸ್ ಮಾಡ್ತೀವಿ, ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ ಪ್ಲಾಂಟ್ಸ್, ಹೌದಲ್ವಾ? ಸೊ ಈ ಒಂದು ಸ್ಟೆಪ್ಪು ಅಷ್ಟು ಸಿಂಪಲ್ ಆಗಿ ಒಂದು ಸ್ಟೆಪ್ಪಲ್ಲೇ ನಡೆಯೋದಿಲ್ಲ. ಇನ್ ಪ್ಲಾಂಟ್ಸ್ ಕ್ಲೋರೋಪ್ಲಾಸ್ಟ್ ಒಳಗಡೆ ಎರಡು ಸೆಪ್ರೇಟ್ ಫೇಸ್ ಅಥವಾ ಎರಡು ಸ್ಟೇಜಸ್ ಅಥವಾ ಎರಡು ಫೇಸಸಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತೆ. ಮೊದಲನೇ ಫೇಸ್ಗೆ ನಾವು ಲೈಟ್ ರಿಯಾಕ್ಷನ್ ಅಥವಾ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಕೆಲವೊಮ್ಮೆ ಇದಕ್ಕೆ ಫೋಟೋ ಕೆಮಿಕಲ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ, ಹೌದಲ್ವಾ? ಇದು ಆಲ್ರೆಡಿ ಪ್ರೀವಿಯಸ್ ಲೆಕ್ಚರಲ್ಲಿ ನಾನು ಹೇಳಿದ್ದೀನಿ. ಹಾಗೇನೆ ದಿ ಅದರ್ ಫೇಸ್ ಇಸ್ ಕಾಲ್ಡ್ ಡಾರ್ಕ್ ರಿಯಾಕ್ಷನ್ ಅಥವಾ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ಆರ್ ಬಯೋಸಿಂಥೆಟಿಕ್ ರಿಯಾಕ್ಷನ್. ಈ ಎರಡು ಫೇಸಸ್ನಲ್ಲಿ ಡಿಫ್ರೆನ್ಸ್ ಏನಿದೆ ಅಂತ ಇನ್ನೊಂದ್ಸತಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಫೋಟೋ ಕೆಮಿಕಲ್ ಫೇಸ್ ಅಥವಾ ಲೈಟ್ ರಿಯಾಕ್ಷನಲ್ಲಿ ಲೈಟ್ ಯೂಸ್ ಆಗುತ್ತೆ. ಲೈಟ್ ಯೂಸ್ ಆಗಿ ಅದರ ಎನರ್ಜಿ ಟ್ರ್ಯಾಪ್ ಆಗಬೇಕಂದ್ರೆ ಕ್ಲೋರೋಫಿಲ್ ಕೂಡ ಬೇಕು, ಓಕೆನಾ? ಸೊ ಈ ಫೇಸಲ್ಲಿ ಏನಾಗುತ್ತೆ, ಬಿಕಾಸ್ ಇಟ್ ಇಸ್ ಲೈಟ್ ಡಿಪೆಂಡೆಂಟ್, ಲೈಟ್ ಡೆಫಿನೆಟ್ಲಿ ಇಲ್ಲಿ ಇನ್ವಾಲ್ವ್ ಆಗೇ ಇರುತ್ತೆ.
ಪ್ಲಾಂಟ್ನಲ್ಲಿರುವಂಥ ಪಿಗ್ಮೆಂಟ್ಸ್ಗೆ ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಎಬಿಲಿಟಿ ಇರುತ್ತೆ. ಸೊ ಪ್ಲಾಂಟ್ನಲ್ಲಿರುವಂಥ ಪಿಗ್ಮೆಂಟ್ಸ್ ಲೈಕ್ ಕ್ಲೋರೋಫಿಲ್ ಸನ್ಲೈಟ್ನ ಅಬ್ಸಾರ್ಬ್ ಮಾಡಿಕೊಂಡು ಆ ಎನರ್ಜಿನ ಯೂಸ್ ಮಾಡಿಕೊಂಡು ಹೈ ಎನರ್ಜಿ ಮಾಲಿಕ್ಯೂಲ್ಸ್ ಲೈಕ್ ATP ಮತ್ತು NADPHನ ಸಿಂಥಸೈಸ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಇನ್ ಲೈಟ್ ರಿಯಾಕ್ಷನ್ ಲೆಟ್ ಮಿ ಯೂಸ್ ಯೆಲ್ಲೋ ಕಲರ್. ಸನ್ಲೈಟ್ ಯೂಸ್ ಆಗ್ತಾ ಇದೆ, ಕ್ಲೋರೋಫಿಲ್ ಯೂಸ್ ಆಗ್ತಾ ಇದೆ, ಹೈ ಎನರ್ಜಿ ಮಾಲಿಕ್ಯೂಲ್ಸ್ ಲೈಕ್ ATP NADPH ಯೂಸ್ ಆಗ್ತಾ ಇದೆ. ಇದು ಬಿಟ್ಟು ವಾಟರ್ ಆಲ್ಸೋ ಗೆಟ್ಸ್ ಯೂಸ್ಡ್ ಅಪ್. ವಾಟರಿಂದ ನಮಗೆ ಆಕ್ಸಿಜನ್ ಸಿಗುತ್ತೆ ಈ ಪ್ರಾಸೆಸ್ಸಲ್ಲಿ. ಓಕೆ, ಸೊ ವಾಟರ್ ಇಸ್ ಯೂಸ್ಡ್ ಅಪ್, ಆಕ್ಸಿಜನ್ ಇಸ್ ಪ್ರೊಡ್ಯೂಸ್ಡ್. ಡಾರ್ಕ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂದರೆ, ಲೆಟ್ ಮಿ ಯೂಸ್ ಅ ಸಯನ್ ಕಲರ್. ಓಕೆ, ಸೊ ಡಾರ್ಕ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂದರೆ, ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ಅ ಸ್ಮಾಲ್ ಮಾಲಿಕ್ಯೂಲ್ ಗ್ಲೂಕೋಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಚಿಕ್ಕದಾದ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಜಾಯಿನ್ ಆಗಿ ಒಂದು ದೊಡ್ಡ ಗ್ಲೂಕೋಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಗ್ಲೂಕೋಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಎನರ್ಜಿ ಬೇಕು. ಯಾವುದಾದ್ರೂ ಚಿಕ್ಕ ಮಾಲಿಕ್ಯೂಲಿಂದ ನಾವು ದೊಡ್ಡ ಮಾಲಿಕ್ಯೂಲ್ನ ಬಿಲ್ಡ್ ಮಾಡ್ತೀವಿ ಅಂದರೆ ಯಾವಾಗಲೂ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಅಂಥ ರಿಯಾಕ್ಷನ್ಸ್ ಎನರ್ಜಿನ ಕನ್ಸ್ಯೂಮ್ ಮಾಡುತ್ತೆ. ಸೊ ಇಲ್ಲಿ ಡಾರ್ಕ್ ರಿಯಾಕ್ಷನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಂದ ಗ್ಲೂಕೋಸ್ ಸಿಂಥಸೈಸ್ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಎನರ್ಜಿ ಲೈಟ್ ರಿಯಾಕ್ಷನಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಪ್ರಾಡಕ್ಟ್ಸ್ನಿಂದ ಪ್ಲಾಂಟ್ಸ್ ತಗೊಳುತ್ತೆ. ಓಕೆ, ಸೊ ಇದಕ್ಕೆ ನಾವು ಡಾರ್ಕ್ ರಿಯಾಕ್ಷನ್ ಅಥವಾ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಯಾಕೆಂದರೆ ಇದು ಡೈರೆಕ್ಟಾಗಿ ಸನ್ಲೈಟ್ ಬೇಡ ಇದಕ್ಕೆ, ಬಟ್ ಲೈಟ್ನ ಯೂಸ್ ಮಾಡ್ಕೊಂಡು ಸಿಂಥಸೈಸ್ ಮಾಡಿರುವಂಥ ಪ್ರಾಡಕ್ಟ್ಸ್ ಈ ರಿಯಾಕ್ಷನ್ಗೆ ಬೇಕು. ಓಕೆ, ಸೊ ದಿಸ್ ಇಸ್ ದಿ ಓವರ್ ವ್ಯೂ ಆಫ್ ಫೋಟೋಸಿಂಥಸಿಸ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಆ ಪ್ರೀವಿಯಸ್ ಕ್ಲಾಸ್. ಈಗ ಇವತ್ತಿನ ಕ್ಲಾಸಲ್ಲಿ ಬರೀ ನಾವು ಈ ಸೈಡ್ ಏನಿದೆ ಲೈಟ್ ರಿಯಾಕ್ಷನ್ ಇದು ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಕಲ್ತ್ಕೋತೀವಿ. ಲೈಟ್ನ ಎಕ್ಸಾಕ್ಟ್ಲಿ ಹೆಂಗೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಕ್ಲೋರೋಫಿಲ್ ಅಥವಾ ಬೇರೆ ಪಿಗ್ಮೆಂಟ್ಸ್, ಮತ್ತು ಹೆಂಗೆ ಎಕ್ಸಾಕ್ಟ್ಲಿ ATP ಪ್ರೊಡ್ಯೂಸ್ ಆಗುತ್ತೆ, ಹೆಂಗೆ NADPH ಪ್ರೊಡ್ಯೂಸ್ ಆಗುತ್ತೆ, ಇದ್ರ ಬಗ್ಗೆ ನಾವು ಇವತ್ತು ಇನ್ ಡೀಟೇಲ್ ಕಲ್ತ್ಕೋತೀವಿ. ಗಮನ ಇಟ್ಟು ಕೇಳಿ ದಯವಿಟ್ಟು. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಸೈಟ್ ಆಫ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಎಲ್ಲಾಗುತ್ತೆ? ಇವಾಗ ಪ್ಲಾಂಟ್ನ ಕನ್ಸಿಡರ್ ಮಾಡಿದ್ರೆ ಗ್ರೀನ್ ಪಾರ್ಟ್ಸಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ ಅಂತ ನಾವು ಹೇಳ್ತೀವಿ, ಹೌದಲ್ವಾ? ಸೊ ಪ್ಲಾಂಟ್ನಲ್ಲಿ ಗ್ರೀನ್ ಪಾರ್ಟ್ ಯಾವುದು? ಗ್ರೀನ್ ಪಾರ್ಟ್ ಲೀವ್ಸ್. ಸೊ ಲೀವ್ಸಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತೆ. ನಾವು ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅನ್ನೋ ಚಾಪ್ಟರಲ್ಲಿ ಲೀಫಲ್ಲಿ ಯಾವುದೆಲ್ಲ ಬೇರೆ ಬೇರೆ ರೀತಿಯ ಸೆಲ್ಸ್ ಇರುತ್ತೆ ಅನ್ನೋದನ್ನು ಕಲ್ತ್ಕೊಂಡಿದ್ದೀವಿ, ಹೌದಲ್ವಾ? ಸೊ ಲೀಫಲ್ಲಿ ಯಾವ್ಯಾವ ಥರ ಸೆಲ್ಸ್ ಇರುತ್ತೆ? ಅಪ್ಪರ್ ಎಪಿಡಮಿಸ್, ಲೋವರ್ ಎಪಿಡಮಿಸ್ ಇರುತ್ತೆ. ಮಧ್ಯದಲ್ಲಿ ಮೀಸೋಫಿಲ್ ಸೆಲ್ಸ್ ಅಂತ ನಾವು ಕರಿತೀವಿ ಗ್ರೌಂಡ್ ಟಿಶ್ಯೂ ಲೀವ್ಸಲ್ಲಿ, ಮತ್ತು ಸೆಂಟರಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ಇರುತ್ತೆ. ಸೊ ಈ ಲೀಫಲ್ಲಿರುವಂಥ ಬೇರೆ ಬೇರೆ ಸೆಲ್ಸಲ್ಲಿ ಕಂಪೇರ್ ಮಾಡಿದ್ರೆ ಮೀಸೋಫಿಲ್ ಸೆಲ್ಸಲ್ಲಿ ತುಂಬ ಜಾಸ್ತಿ ಅಮೌಂಟ್ ಆಫ್ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಸೊ ಮೀಸೋಫಿಲ್ ಸೆಲ್ಸಲ್ಲೇ ಜಾಸ್ತಿ ಫೋಟೋಸಿಂಥಸಿಸ್ ನಡೆಯೋದು. ಸೊ ಒಂದು ಲೀಫಲ್ಲಿ ಇದೆಲ್ಲ ಸೆಲ್ಸ್ ಇದೆ. ಈ ಎಲ್ಲ ಸೆಲ್ಸಲ್ಲಿ ಈ ಗ್ರೀನ್ ಸೆಲ್ಸ್ ನಾನು ಏನು ಡ್ರಾ ಮಾಡಿದ್ದೀನಿ ಅದು ಮೀಸೋಫಿಲ್ ಸೆಲ್ಸ್. ಈ ಮೀಸೋಫಿಲ್ ಸೆಲ್ಸಲ್ಲಿ ಫೋಟೋಸಿಂಥಸಿಸ್ ಜಾಸ್ತಿ ನಡೆಯುತ್ತೆ. ಇಲ್ಲಿ ಒಂದು ಮೀಸೋಫಿಲ್ ಸೆಲ್ನ ಇಲ್ಲಿ ತೋರಿಸಿದ್ದೀನಿ. ಸೊ ಈ ಮೀಸೋಫಿಲ್ ಸೆಲ್ ಲೈಕ್ ಆಲ್ ಪ್ಲಾಂಟ್ ಸೆಲ್ಸ್ ಒಂದು ಔಟರ್ ಸೆಲ್ ವಾಲ್ ಇರುತ್ತೆ, ಅದರೊಳಗಡೆ ಸೆಲ್ ಮೆಂಬ್ರೇನ್ ಇರುತ್ತೆ, ಅದರೊಳಗಡೆ ಬೇರೆ ಎಲ್ಲ ಆರ್ಗನೆಲ್ಸ್ ಇರುತ್ತೆ. ಬಟ್ ನಮಗೆ ಸದ್ಯಕ್ಕೆ ಬೇರೆ ಆರ್ಗನೆಲ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋ ಯಾವುದೇ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋ ತುಂಬ ಇಂಪಾರ್ಟೆಂಟ್ ಫೋಟೋಸಿಂಥಸೈಸ್ ಮಾಡುವಂಥ ಆರ್ಗನೆಲ್ ಯಾವುದು? ಕ್ಲೋರೋಪ್ಲಾಸ್ಟ್. ಸೊ ಈ ಲೀವ್ಸ್ ಒಳಗಡೆ ಈ ಕ್ಲೋರೋಪ್ಲಾಸ್ಟ್ ಇದೆ. ಸೊ ಈ ಕ್ಲೋರೋಪ್ಲಾಸ್ಟ್ದು ಇಲ್ಲೊಂದು ಎನ್ಲಾರ್ಜ್ಡ್ ಸ್ಟ್ರಕ್ಚರ್ ನಾನಿಲ್ಲಿ ಡ್ರಾ ಮಾಡಿದ್ದೀನಿ. ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್ ನಾವು ಇನ್ನೊಂದು ಚಾಪ್ಟರಲ್ಲಿ ಆಲ್ರೆಡಿ ಕಲ್ತ್ಕೊಂಡಿದ್ದೀವಿ, ಸೆಲ್ ದ ಯೂನಿಟ್ ಆಫ್ ಲೈಫ್, ಮತ್ತು ಪ್ರೀವಿಯಸ್ ಲೆಕ್ಚರಲ್ಲಿ ಕೂಡ ನಾನು ರಿವೈಸ್ ಮಾಡಿದ್ದೀನಿ. ಸೊ ಕ್ಲೋರೋಪ್ಲಾಸ್ಟಲ್ಲಿ ಏನಿರುತ್ತೆ? ಇಟ್ ಈಸ್ ಅ ಡಬಲ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್. ಔಟರ್ ಮೆಂಬ್ರೇನ್ ಇರುತ್ತೆ, ಹಾಗೆಯೇ ಇನ್ನರ್ ಮೆಂಬ್ರೇನ್. ಈ ಎನ್ಕ್ಲೋಸಿಂಗ್ ಸ್ಪೇಸ್ ಒಳಗಡೆ ಏನು ಜಾಗ ಇರುತ್ತೆ ಅಲ್ಲಿ ಒಂದು ಮೇಟ್ರಿಕ್ಸ್ ಇರುತ್ತೆ, ಗ್ರ್ಯಾನ್ಯುಲರ್ ಮೇಟ್ರಿಕ್ಸ್ ಇರುತ್ತೆ. ಅದಕ್ಕೆ ನಾವು ಸ್ಟ್ರೋಮಾ ಅಂತ ಕರಿತೀವಿ, ಹೌದಲ್ವಾ? ಅದಲ್ಲದೆ ಈ ಕ್ಲೋರೋಪ್ಲಾಸ್ಟ್ ಎರಡು ಮೆಂಬ್ರೇನ್ಸ್ ಒಳಗಡೆ ಇನ್ನೂ ಮೆಂಬ್ರೇನ್ ಸ್ಟ್ರಕ್ಚರ್ ಇರುತ್ತೆ, ಚಿಕ್ಕ ಚಿಕ್ಕ ಸ್ಯಾಕ್ಸ್ ಥರ ಫಾರ್ಮ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಇದು ಒಂದು ಪೌಚ್ ಥರ ಅಂತ ಅಂದ್ಕೊಳ್ಳೋಣ. ಇದೊಂದು ಎಲ್ಲ ಸೈಡಲ್ಲೂ ಕ್ಲೋಸ್ ಆಗಿರುವಂಥ ಪೌಚ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಈ ರೀತಿ ಎಷ್ಟೊಂದು ಚಿಕ್ಕ ಚಿಕ್ಕ ಪೌಚಸ್ ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಆಗಿರುತ್ತೆ, ಒಂದ್ರ ಮೇಲೆ ಒಂದು ಜಾಯಿನ್ ಆಗಿ ಈ ರೀತಿ ಒಂದ್ರ ಮೇಲೆ ಒಂದು ಜಾಯಿನ್ ಆಗಿ ಈ ಥರ ಗ್ರಾನ ಫಾರ್ಮ್ ಮಾಡಿರುತ್ತೆ. ಓಕೆನಾ? ಇಂಡಿವಿಜುವಲ್ ಆಗಿ ಇದಕ್ಕೆ ನಾವು ಥೈಲಕಾಯ್ಡ್ ಅಂತ ಕರಿತೀವಿ. ಎಷ್ಟೊಂದು ಒಂದ್ರ ಮೇಲೆ ಒಂದು ಜಾಯಿನ್ ಆಗಿ ಒಂದು ಸ್ಟ್ಯಾಕ್ ಏನು ಫಾರ್ಮ್ ಮಾಡುತ್ತೆ ಅದಕ್ಕೆ ನಾವು ಗ್ರಾನ ಅಂತ ಕರಿತೀವಿ. ಓಕೆ, ಸೊ ಅದೇ ಥರ ಇಲ್ಲಿ ನಾನು 1 2 3 ಗ್ರಾನ ಡ್ರಾ ಮಾಡಿ ತೋರಿಸಿದ್ದೀನಿ. 1 2 3.
These grana are connected to each other again by membranous structures called stroma lamellae. Okay, so this is the structure of our chloroplast. ಈಗ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಥೈಲಕೋಯ್ಡ್ಸ್ ಏನಿದೆ, ಈ ಥೈಲಕೋಯ್ಡ್ದು ಮೆಂಬ್ರೇನ್ ನಮ್ಮ ಸೆಲ್ ಮೆಂಬ್ರೇನ್ದೇ ಸ್ಟ್ರಕ್ಚರ್ ಇರುತ್ತೆ. ನಮ್ಮ ಸೆಲ್ ಮೆಂಬ್ರೇನಲ್ಲಿ ಹೇಗೆ ಫಾಸ್ಫೋಲಿಪಿಡ್ ಬೈಲೇಯರ್ ಇರುತ್ತೆ, ಅದರಲ್ಲಿ ಪ್ರೋಟೀನ್ಸ್ ಇರುತ್ತೆ, ಕೆಲವೊಮ್ಮೆ ಕಾರ್ಬೋಹೈಡ್ರೇಟ್ಸ್ ಅಟ್ಯಾಚ್ ಆಗಿರುತ್ತೆ, ಅದೇ ರೀತಿ ಈ ಥೈಲಕಾಯ್ಡ್ ಮೆಂಬ್ರೇನ್ಸಲ್ಲಿ ಕೂಡ ಫಾಸ್ಫೋಲಿಪಿಡ್ ಬೈಲೇಯರ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ. ಮತ್ತು ಇದನ್ನು ನಾವು ಥೈಲಕಾಯ್ಡ್ ಅಂದ್ಕೊಂಡ್ರೆ ದಿಸ್ ಈಸ್ ಅವರ್ ಥೈಲಕಾಯ್ಡ್ ಮೆಂಬ್ರೇನ್, ಇದು ನಮ್ಮ ಥೈಲಕಾಯ್ಡ್ ಮೆಂಬ್ರೇನ್. ಈ ಪೌಚ್ನ ಓಪನ್ ಮಾಡಿದ್ರೆ ಒಳಗಡೆ ಜಾಗ ಇರುತ್ತೆ. ದಿಸ್ ಸ್ಪೇಸ್ ಇನ್ಸೈಡ್ ದಿಸ್ ಕ್ಲೋಸ್ಡ್ ಪೌಚ್ ಇಸ್ ಕಾಲ್ಡ್ ದ ಲೂಮೆನ್. ಇಲ್ಲಿ ನಾನು ನಿಮಗೆ ಒಂದೇ ಒಂದು ಥೈಲಕಾಯ್ಡ್ನ ತೋರಿಸಿದ್ದೀನಿ. ಒಂದು ಫುಲ್ ಸ್ಟ್ಯಾಕ್ಗೆ ಗ್ರಾನ ಅಂತ ಕರಿತೀವಿ, ಒಂದು ಸಿಂಗಲ್ ಪೌಚ್ಗೆ ನಾವು ಥೈಲಕಾಯ್ಡ್ ಅಂತ ಕರಿತೀವಿ. ಒಂದು ಥೈಲಕಾಯ್ಡಲ್ಲಿ ಒಳಗಡೆ ಇದ್ರೊಳಗಡೆ ಲೂಮೆನ್ ಇರುತ್ತೆ. ಈ ಥೈಲಕಾಯ್ಡ್ ಕ್ಲೋರೋಪ್ಲಾಸ್ಟ್ ಒಳಗಡೆ ಸ್ಟ್ರೋಮಾಲ್ ಇರೋದ್ರಿಂದ ಆಚೆ ಕಡೆ ಸ್ಟ್ರೋಮಾ ಇರುತ್ತೆ. ಸೊ ಈ ಮೆಂಬ್ರೇನ್, ಈ ಒಂದು ಮೆಂಬ್ರೇನ್ನ ನಾನು ಕನ್ಸಿಡರ್ ಮಾಡಿದ್ರೆ, ಈ ಮೆಂಬ್ರೇನ್ ಒಳಗಡೆ ಏನು ಸ್ಪೇಸ್ ಇದೆ ಇದಕ್ಕೆ ನಾವು ಲೂಮೆನ್ ಅಂತ ಕರಿತೀವಿ. ಈ ಮೆಂಬ್ರೇನ್ ಆಚೆ ಕಡೆ ಏನಿರುತ್ತೆ ಸ್ಟ್ರೋಮಾ ಇರುತ್ತೆ, ಹೌದಲ್ವಾ? ಸೊ ಅದನ್ನೇ ಇಲ್ಲಿ ನಾನು ಬರ್ದಿರೋದು. ಒಂದು ಥೈಲಕಾಯ್ಡ್ ಒಳಗಡೆ ಜಾಗ ಇರೋದಕ್ಕೆ ಲೂಮೆನ್ ಅಂತೀವಿ, ಅದು ಸ್ಟ್ರೋಮಾಲ್ ಇರೋದ್ರಿಂದ ಅದರ ಆಚೆ ಕಡೆಗೆ ಸ್ಟ್ರೋಮಾ ಇರುತ್ತೆ. ಇವಾಗ ನಾವು ಒಂದು ಪೋರ್ಷನ್ ಆಫ್ ದಿಸ್ ಥೈಲಕಾಯ್ಡ್ ಮೆಂಬ್ರೇನ್ನ ಎಕ್ಸ್ಪ್ಯಾಂಡ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ದ್ಯಾಟ್ ಇಟ್ ಈಸ್ ಅ ಫಾಸ್ಫೋಲಿಪಿಡ್ ಬೈಲೇಯರ್. ಹೆಂಗೆ ಸೆಲ್ ಮೆಂಬ್ರೇನಲ್ಲಿ ಕ್ಲೋರೋಪ್ಲಾಸ್ಟ್ ಮೆಂಬ್ರೇನಲ್ಲಿ ಫಾಸ್ಫೋಲಿಪಿಡ್ ಬೈಲೇಯರ್ ಇರುತ್ತೆ, ಪ್ರೋಟೀನ್ಸ್ ಎಲ್ಲ ಇರುತ್ತೆ, ಅದೇ ರೀತಿ ನಮ್ಮ ಥೈಲಕಾಯ್ಡ್ ಮೆಂಬ್ರೇನಲ್ಲಿ ಕೂಡ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಆಗಿರುತ್ತೆ, ಪ್ರೋಟೀನ್ಸ್ ಥರಾನೇ. ಓಕೆ, ಸೊ ಈ ಪಿಗ್ಮೆಂಟ್ಸ್ ಕಾಂಪ್ಲೆಕ್ಸ್ ಆಗಿ ಬೇರೆ ಸಬ್ಸ್ಟೆನ್ಸಸ್ ಜೊತೆಗೆಲ್ಲ ಬೈಂಡ್ ಮಾಡಿ, ಅಂದರೆ ಎಷ್ಟೊಂದು ಪಿಗ್ಮೆಂಟ್ಸ್ ಒಟ್ಟಿಗೆ ಬಂದು ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಮಾಡಿ ಫೋಟೋ ಸಿಸ್ಟಮ್ಸ್ನ ಫಾರ್ಮ್ ಮಾಡಿರುತ್ತೆ. ಸೊ ಇಲ್ಲಿ ಫೋಟೋ ಸಿಸ್ಟಮ್ಸ್ ಫಾರ್ಮ್ ಆಗಿರುತ್ತೆ. ಓಕೆ, ಸೊ ಈ ಮೆಂಬ್ರೇನಲ್ಲಿ ಪಿಗ್ಮೆಂಟ್ಸ್ ಒಂದೇ ಇಂಡಿವಿಜುವಲ್ ಮಾಲಿಕ್ಯೂಲ್ಸ್ ಥರ ಇರೋದಿಲ್ಲ, ಎಷ್ಟೊಂದು ಪಿಗ್ಮೆಂಟ್ಸ್ ಒಟ್ಟಿಗೆ ಜೊತೆಗೆ ಬಂದು ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಮಾಡಿರುತ್ತೆ. ಅದಕ್ಕೆ ನಾವು ಫೋಟೋ ಸಿಸ್ಟಮ್ಸ್ ಅಂತ ಕರಿತೀವಿ. ಓಕೆನಾ? ಈಗ ನಾವು ಪಿಗ್ಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪಿಗ್ಮೆಂಟ್ಸ್ ಅಂದರೆ ಏನು? ನಮಗೆ ಗೊತ್ತಿದೆ, ಈವರೆಗೂ ನಾವು ಏನೆಲ್ಲ ಕಲ್ತ್ಕೊಂಡಿದ್ದೀವಿ. ಪಿಗ್ಮೆಂಟ್ಸ್ ಇಸ್ ವಾಟ್ ವಿಲ್ ಗಿವ್ ಕಲರ್ ಟು ಥಿಂಗ್ಸ್ ಅಲ್ವಾ? ನಾವು ಸೆಲ್ ದಿ ಯೂನಿಟ್ ಆಫ್ ಲೈಫಲ್ಲಿ ಪ್ಲಾಸ್ಟಿಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರುವಾಗ ಕ್ರೋಮೋಪ್ಲಾಸ್ಟ್, ಲೂಕೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದಾಗ ನಾನು ಹೇಳಿದ್ದೆ ನಿಮಗೆ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ರೀತಿಯ ಪಿಗ್ಮೆಂಟ್ ಇರುತ್ತೆ. ಇವಾಗ ಫ್ಲವರ್ ಯಾಕೆ ರೆಡ್ ಕಲರ್ ಇದೆ? ಬಿಕಾಸ್ ಅದರಲ್ಲಿ ಆ ಕಲರ್ ಬರೋವಂಥ ಪಿಗ್ಮೆಂಟ್ಸ್ ಇರುತ್ತೆ. ಲೀಫ್ ಯಾಕೆ ಗ್ರೀನ್ ಕಲರ್ ಇರುತ್ತೆ? ಯಾಕೆಂದರೆ ಕ್ಲೋರೋಫಿಲ್ ಇರುತ್ತೆ, ಕ್ಲೋರೋಫಿಲ್ ಅದಕ್ಕೆ ಗ್ರೀನ್ ಕಲರ್ ಕೊಡುತ್ತೆ. ಈ ರೀತಿ ಪಿಗ್ಮೆಂಟ್ನ ನಾವು ಯೂಶಲಿ ಕಲರ್ ಜೊತೆ ಅಸೋಸಿಯೇಟ್ ಮಾಡಿರ್ತೀವಿ, ಹೌದಲ್ವಾ? ಸೊ ಪಿಗ್ಮೆಂಟ್ಸ್ ಏನಂದರೆ ಬೇಸಿಕಲಿ ದೇ ಆರ್ ಮಾಲಿಕ್ಯೂಲ್ಸ್, ಅದಕ್ಕೆ ಸನ್ಲೈಟ್ ಅಥವಾ ಲೈಟ್ನ ಅಬ್ಸಾರ್ಬ್ ಮಾಡೋ ಎಬಿಲಿಟಿ ಇರುತ್ತೆ. ಓಕೆ, ಸೊ ದೇ ವಿಲ್ ಬಿ ಏಬಲ್ ಟು ಅಬ್ಸಾರ್ಬ್ ಲೈಟ್ ಎನರ್ಜಿ, ಅದು ಕೂಡ ಸ್ಪೆಸಿಫಿಕ್ ವೇವ್ಲೆನ್ಸಲ್ಲಿ. Pigments have the ability to absorb specific wavelengths of light. ನಿಮಗೆ ಗೊತ್ತು, ಇವಾಗ ವಿಸಿಬಲ್ ಸ್ಪೆಕ್ಟ್ರಮಲ್ಲಿ ನಾವು ತಗೊಂಡ್ರೆ 400 to 700 ನ್ಯಾನೋಮೀಟರ್ ತನಕ ವಿಸಿಬಲ್ ವೇವ್ಲೆಂತ್ ಆಫ್ ಲೈಟೇ ಇರುತ್ತೆ. ನಾವು ಕ್ಲೋರೋಫಿಲ್ದು ಆಕ್ಷನ್ ಸ್ಪೆಕ್ಟ್ರಮ್, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಕ್ಲೋರೋಫಿಲ್ದು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್, ಕ್ಲೋರೋಫಿಲ್ ಏದು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ನಾವು ತಗೊಂಡಾಗ ನಮಗೆ ಗೊತ್ತಾಯಿತು ಕ್ಲೋರೋಫಿಲ್ ಜಾಸ್ತಿ ರೆಡ್ ಲೈಟ್ ಮತ್ತು ಬ್ಲೂ ರೀಜನ್, ಆ ರೀಜನಲ್ಲಿ ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂತ. ಮಧ್ಯದಲ್ಲಿ ಏನಿರುತ್ತೆ ನಮಗೆ? ಗ್ರೀನ್ ಇರುತ್ತೆ. ದಿಸ್ ಇಸ್ VIBGYOR ಅಲ್ವಾ? ಸೊ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತಾ ಇರೋದು ರೆಡ್, ವೈಲೆಟ್ ಬ್ಲೂ ರೇಂಜಲ್ಲಿ ಇರೋಂಥ ಲೈಟ್, ಹಾಗೆಯೇ ಆರೆಂಜ್ ರೆಡ್, ಫಾರ್ ರೆಡ್ ರೀಜನಲ್ಲಿ ಇರೋಂಥ ಲೈಟ್ನ ಕ್ಲೋರೋಫಿಲೇ ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳೋದು. ಅದು ಯಾವ ಕಲರ್ನ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ, ಯಾವ ಕಲರ್ ವೇವ್ಲೆಂತ್ನ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ, ಆ ಕಲರ್ನ ರಿಫ್ಲೆಕ್ಟ್ ಮಾಡುತ್ತೆ. ಇವಾಗ ನಮಗೆ ಗ್ರೀನ್ ಯಾಕೆ ಕಾಣಿಸ್ತಾ ಇದೆ ಕ್ಲೋರೋಫಿಲ್ ಅಂದರೆ, ಅದು ಗ್ರೀನ್ನ ಬಿಟ್ಟು ಬೇರೆ ವೇವ್ಲೆಂತ್ ಆಫ್ ಲೈಟ್ನ ಅಬ್ಸಾರ್ಬ್ ಮಾಡ್ಕೋತಾ ಇದೆ, ಗ್ರೀನ್ನ ಅಬ್ಸಾರ್ಬ್ ಮಾಡ್ಕೋತಾ ಇಲ್ಲ, ಅದನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ. ಅದೇ ರೀತಿ ಬೇರೆ ಬೇರೆ ಪಿಗ್ಮೆಂಟ್ಸ್ ಬೇರೆ ಬೇರೆ ವೇವ್ಲೆಂತ್ ಆಫ್ ಲೈಟ್ನ
ಅಬ್ಸಾರ್ಬ್ ಮಾಡುತ್ತೆ. ಓಕೆ, ಸೊ ನಾವು ನಮ್ಮ ಪ್ರೀವಿಯಸ್ ಲೆಕ್ಚರಲ್ಲಿ ನೋಡಿದ್ವಿ ಬೇರೆ ಬೇರೆ ಯಾವ ಪಿಗ್ಮೆಂಟ್ಸ್ನ ನಾವು ನೋಡ್ಬೋದು ಪ್ಲಾಂಟ್ಸಲ್ಲಿ ಅಂತ. ಪ್ಲಾಂಟ್ಸಲ್ಲಿ ಕ್ಲೋರೋಫಿಲ್ ಎ ಅಂತೂ ಪಕ್ಕ ಇದ್ದೇ ಇರುತ್ತೆ. ಕ್ಲೋರೋಫಿಲ್ ಎ ಬಿಟ್ಟು ಕ್ಲೋರೋಫಿಲ್ ಬಿ ಇರುತ್ತೆ. ನಾವು ಆಲ್ಗೆನ ಸ್ಟಡಿ ಮಾಡಿದಾಗ ಪ್ಲಾಂಟ್ ಕಿಂಗ್ಡಮಲ್ಲಿ ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ, ಸಿ, ಡಿ ಎಲ್ಲದ್ರ ಬಗ್ಗೆ ಕಲ್ತ್ಕೊಂಡಿದ್ದೀವಿ. ಬಟ್ ಹೈಯರ್ ಪ್ಲಾಂಟ್ಸಲ್ಲಿ ಈ ಚಾಪ್ಟರ್ ಇಸ್ ಅಬೌಟ್ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್, ಏಂಜಿಯೋಸ್ಪರ್ಮ್ಸ್, ಜಿಮ್ನೋಸ್ಪರ್ಮ್ಸ್ ಅಂಥ ಪ್ಲಾಂಟ್ಸಲ್ಲಿ ನಮಗೆ ಮೇಜರ್ಲಿ ಎರಡೇ ಥರದ ಕ್ಲೋರೋಫಿಲ್ ಕಾಣಿಸೋದು, ಒಂದು ಕ್ಲೋರೋಫಿಲ್ ಎ, ಒಂದು ಕ್ಲೋರೋಫಿಲ್ ಬಿ. ಸೊ ಕ್ಲೋರೋಫಿಲ್ ಎ ಇರುತ್ತೆ, ಕ್ಲೋರೋಫಿಲ್ ಬಿ ಇರುತ್ತೆ. ಕ್ಲೋರೋಫಿಲ್ ಎ ಬ್ರೈಟ್ ಗ್ರೀನ್ ಕಲರ್ ಅಥವಾ ಬ್ಲೂ ಗ್ರೀನ್ ಕಲರ್ ಇರುತ್ತೆ. ಕ್ಲೋರೋಫಿಲ್ ಬಿ ವಿಲ್ ಬಿ ಕೈಂಡ್ ಆಫ್ ಯೆಲ್ಲೋವಿಶ್ ಗ್ರೀನ್. ಝ್ಯಾಂಥೋಫಿಲ್ಸ್ ಯೆಲ್ಲೋ ಕಲರ್ ಇರುತ್ತೆ. ಹಾಗೆಯೇ ಕ್ಯಾರೋಟೀನ್ಸ್ ಆರೆಂಜ್ ಕಲರ್ ಇರುತ್ತೆ. ಓಕೆನಾ? ಸೊ ಇದೆಲ್ಲ ಬೇರೆ ಬೇರೆ ವೇವ್ ಲೆಂತ್ ಆಫ್ ಲೈಟ್ನ ಅಬ್ಸಾರ್ಬ್ ಮಾಡಿಕೊಂಡು ಬೇರೆ ಬೇರೆ ಲೈಟ್ನ ರಿಫ್ಲೆಕ್ಟ್ ಮಾಡುತ್ತೆ, ಬೇರೆ ಬೇರೆ ವೇವ್ ಲೆಂತ್ಸ್ ಆಫ್ ಲೈಟ್ನ ರಿಫ್ಲೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಯಾವ ವೇವ್ ಲೆಂತ್ ಆಫ್ ಲೈಟ್, ಯಾವ ರೇಂಜ್ ಆಫ್ ವೇವ್ ಲೆಂತ್ನ ಬೇರೆ ಬೇರೆ ಪಿಗ್ಮೆಂಟ್ಸ್ ಅಬ್ಸಾರ್ಬ್ ಮಾಡುತ್ತೆ ಅಂತ. ಕ್ಲೋರೋಫಿಲ್ ನಾವು ನೋಡಿದ ಹಾಗೆ ಜಾಸ್ತಿ ರೆಡ್ ವೇವ್ ಲೆಂತ್ ಆಫ್ ಲೈಟ್ನ ಅಬ್ಸಾರ್ಬ್ ಮಾಡುತ್ತೆ. 650 to 700 ನ್ಯಾನೋಮೀಟರ್ಸ್ ಆಫ್ ಲೈಟ್, ಆ ರೇಂಜಲ್ಲಿ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ಪೀಕ್ ನಮಗೆ ಕ್ಲೋರೋಫಿಲ್ ಎಗೆ ಸಿಗುತ್ತೆ. ಅದೇ ರೀತಿ ಕ್ಲೋರೋಫಿಲ್ ಬಿ 620 to 650 ನ್ಯಾನೋಮೀಟರ್ಸ್, ಆ ವೇವ್ ಲೆಂತ್ ಅಥವಾ ಆ ರೇಂಜ್ ವೇವ್ ಲೆಂತ್ ಆಫ್ ಲೈಟ್ಸ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಝ್ಯಾಂಥೋಫಿಲ್ಸ್ ಕ್ಯಾರೋಟೀನ್ಸ್ ನಿಮ್ಗೆ ಆ ಗ್ರಾಫ್ ನೆನಪಿದ್ರೆ ನೀವು ನೋಡಿರ್ಬೋದು, ಅದು ಯೂಶಲಿ 450 to 500 ನ್ಯಾನೋಮೀಟರ್ಸ್ ಆ ವೇವ್ ಲೆಂತ್ ಆಫ್ ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಕ್ಲೋರೋಫಿಲ್ ಇಸ್ ದ ಇಂಪಾರ್ಟೆಂಟ್ ಪಿಗ್ಮೆಂಟ್ ವೆನ್ ಇಟ್ ಕಮ್ಸ್ ಟು ಫೋಟೋಸಿಂಥಸಿಸ್ ಅಂತ ಹೇಳ್ತೀವಲ್ವಾ. ಸೊ ನಾವು ಚಿಕ್ಕ ಕ್ಲಾಸಿಂದ ಕಲ್ತ್ಕೊಂಡು ಬಂದಿರೋದು ಏನಂದರೆ ಕ್ಲೋರೋಫಿಲ್ ಇಂಪಾರ್ಟೆಂಟ್. ಇವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕ್ಲೋರೋಫಿಲ್ಗೆ ವಿಸಿಬಲ್ ಸ್ಪೆಕ್ಟ್ರಮಲ್ಲಿರುವಂಥ 400 to 700 ನ್ಯಾನೋಮೀಟರ್ ಅಷ್ಟು ವೇವ್ ಲೆನ್ಸ್ನ ಅಬ್ಸಾರ್ಬ್ ಮಾಡೋ ಅಬಿಲಿಟಿ ಇಲ್ಲ. ಅದು ಅಬ್ಸಾರ್ಬ್ ಮಾಡೋಕ್ಕಾಗೋ ಅಬಿಲಿಟಿ ಇರೋದು ಇಷ್ಟರಲ್ಲಿ. ಮಿಕ್ಕಿದ ವೇವ್ ಲೆನ್ಸ್ ಆಫ್ ಲೈಟ್ ವೇಸ್ಟ್ ಆಗಬಾರ್ದಲ್ವಾ. ಸೊ ಬೇರೆ ಬೇರೆ ವೇವ್ ಲೆಂತ್ ಅಬ್ಸಾರ್ಬ್ ಮಾಡೋ ಬೇರೆ ಬೇರೆ ಪಿಗ್ಮೆಂಟ್ಸ್ ನಮ್ಮ ಲೀವ್ಸಲ್ಲಿದ್ದರೆ, ಆ ಪಿಗ್ಮೆಂಟ್ಸ್ ಬೇರೆ ವೇವ್ ಲೆಂತ್ ಆಫ್ ಲೈಟ್ನ ಅಬ್ಸಾರ್ಬ್ ಮಾಡಿಕೊಂಡು ಅದನ್ನು ನಮ್ಮ ಕ್ಲೋರೋಫಿಲ್ ಎಗೆ ಕೊಟ್ಟಾಗ ಕ್ಲೋರೋಫಿಲ್ ಎ ವಿಲ್ ಗೆಟ್ ಮೋರ್ ಎನರ್ಜಿ, ರೈಟ್? ಮೋರ್ ಸನ್ಲೈಟ್ ಇಸ್ ಟ್ರ್ಯಾಪ್ಡ್. ಇನ್ಸ್ಟೆಡ್ ಆಫ್ ಬರೀ ಕ್ಲೋರೋಫಿಲ್ ಏನೇ ಇದ್ದಿದ್ರೆ ಅವಾಗ ಬರೀ ಇಷ್ಟೇ ವೇವ್ ಲೆಂತ್ ಆಫ್ ಲೈಟ್ನ ಅದು ಅಬ್ಸಾರ್ಬ್ ಮಾಡ್ಕೊಳಕ್ಕಾಗ್ತಾ ಇತ್ತು, ಆ ಎನರ್ಜಿ ಮಾತ್ರ ಟ್ರ್ಯಾಪ್ ಮಾಡೋಕ್ಕಾಗ್ತಾ ಇತ್ತು. ಇವಾಗ ಬೇರೆ ಎಲ್ಲ ಪಿಗ್ಮೆಂಟ್ಸ್ ಇರೋ ಕಾರಣದಿಂದ ಅದು ಕೂಡ ಬೇರೆ ಬೇರೆ ವೇವ್ ಲೆಂತ್ಸ್ ಆಫ್ ಲೈಟ್ನ ಅಬ್ಸಾರ್ಬ್ ಮಾಡಿ, ಲೈಟ್ನ ಅಬ್ಸಾರ್ಬ್ ಮಾಡ್ತಾ ಇದೆ ಅಂದರೆ ಅದರಲ್ಲಿರೋ ಎನರ್ಜಿನ ಅಬ್ಸಾರ್ಬ್ ಮಾಡ್ತಾ ಇದೆ ಅಂತ. ಸೊ ಆ ಎನರ್ಜಿನ ಅಬ್ಸಾರ್ಬ್ ಮಾಡಿ ಆ ಎನರ್ಜಿನ ಕ್ಲೋರೋಫಿಲ್ ಎಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಕ್ಲೋರೋಫಿಲ್ ಎ ಕೆಲಸ ಮಾಡ್ಕೊಂಡು ಹೋಗ್ಬೋದು, photosynthesis perform ಮಾಡ್ಬೋದು. ಓಕೆ, ಸೊ ದಟ್ ಈಸ್ ವೈ ದೆರ್ ಇಸ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಗ್ಮೆಂಟ್ಸ್ ಇನ್ವಾಲ್ವ್ಡ್ ಇನ್ ಫೋಟೋಸಿಂಥಸಿಸ್. ಓಕೆ, ಸೊ ಈ ಪಿಗ್ಮೆಂಟ್ಸ್ ಏನಿದೆ ಇದೆಲ್ಲ ಗುಂಪಾಗಿ 100-100ಕ್ಕಿಂತ ಹೆಚ್ಚು ಪಿಗ್ಮೆಂಟ್ಸ್ ಈ ಥರ ಜಾಯಿನ್ ಆಗಿ ಒಂದು ಕಾಂಪ್ಲೆಕ್ಸ್ನ ಫಾರ್ಮ್ ಮಾಡುತ್ತೆ. ಅದಕ್ಕೆ ನಾವು ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್. ಇನ್ ಶಾರ್ಟ್ ಇದಕ್ಕೆ LHC ಅಂತ ಕರಿತೀವಿ. ಈ ಇಷ್ಟು ಪಿಗ್ಮೆಂಟ್ಸಲ್ಲಿ ಯಾವ ಪಿಗ್ಮೆಂಟ್ ಲೈಟ್ನ ಅಬ್ಸಾರ್ಬ್ ಮಾಡಿಕೊಂಡು ಎಕ್ಸೈಟ್ ಆಗುತ್ತೆ ಆ ಪಿಗ್ಮೆಂಟ್ಗೆ ನಾವು ರಿಯಾಕ್ಷನ್ ಸೆಂಟರ್ ಅಂತ ಕರಿತೀವಿ. ರಿಯಾಕ್ಷನ್ ಸೆಂಟರಲ್ಲಿ ಯಾವಾಗಲೂ ಕ್ಲೋರೋಫಿಲ್ ಏನೇ ಇರೋದು. ಓಕೆ, ಸೊ ಈ ಎಲ್ಲ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸಲ್ಲಿ ಕ್ಲೋರೋಫಿಲ್ ಎ ಇಸ್ ದ ರಿಯಾಕ್ಷನ್ ಸೆಂಟರ್. ಪ್ರತಿ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ನಲ್ಲಿ ನಮಗೆ 1 ಮಾಲಿಕ್ಯೂಲ್ ಆಫ್ ಕ್ಲೋರೋಫಿಲ್ ಎ ಇರುತ್ತೆ. ಮಿಕ್ಕಿದ ಎಲ್ಲ ಮಾಲಿಕ್ಯೂಲ್ಸ್ ಕೂಡ ಕ್ಲೋರೋಫಿಲ್ ಬಿ, ಕ್ಯಾರೋಟೀನ್ಸ್, ಝ್ಯಾಂಥೋಫಿಲ್ಸ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಇದಕ್ಕೆ ನಾವು ರಿಯಾಕ್ಷನ್ ಸೆಂಟರ್ ಅಂತ ಯಾಕೆ ಕರಿತೀವಿ ಅಂದರೆ, ಈ ಕ್ಲೋರೋಫಿಲ್ ಎ ಅನ್ನೋ ಸಿಂಗಲ್ ಮಾಲಿಕ್ಯೂಲ್ ಏನಿದೆ ಅದು ಸೆಂಟರಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಓಕೆ, ಸೊ ದ ಕ್ಲೋರೋಫಿಲ್ ಎ ಮಾಲಿಕ್ಯೂಲ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಸೆಂಟರ್ ಆಫ್ ದಿಸ್ ಕಾಂಪ್ಲೆಕ್ಸ್. ಈ ಕಾಂಪ್ಲೆಕ್ಸಲ್ಲಿ ಎಷ್ಟೊಂದು ಪಿಗ್ಮೆಂಟ್ಸ್ ಇದೆ ಅಂತ ನಾನು ಹೇಳಿದ್ನಲ್ವಾ, ಸೆಂಟರಲ್ಲಿ ಕ್ಲೋರೋಫಿಲ್ ಎ ಪ್ರೆಸೆಂಟ್ ಆಗಿರುತ್ತೆ. ಅಲ್ಲಿ ಯಾಕೆ ಪ್ರೆಸೆಂಟ್ ಆಗಿರ್ಬೇಕಂದ್ರೆ, ತುಂಬ ಹೈ ಲೈಟ್ ಇಂಟೆನ್ಸಿಟಿ ಲೈಟ್ ಕ್ಲೋರೋಫಿಲ್ ಮೇಲೆ ಬಿದ್ದಾಗ ಅದು ಡ್ಯಾಮೇಜ್ ಆಗಿಬಿಡ್ಬೋದು. ಸೊ ಅದ್ರ ಸುತ್ತ ಬೇರೆ ಪಿಗ್ಮೆಂಟ್ಸ್ ಅದನ್ನು ಸರೌಂಡ್ ಮಾಡಿಕೊಂಡು ಅದನ್ನು ಫೋಟೋ ಆಕ್ಸಿಡೇಷನಿಂದ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಸೊ ದಿ ಅದರ್ ಪಿಗ್ಮೆಂಟ್ಸ್ ದಟ್ ಆರ್ ಸರೌಂಡಿಂಗ್ ದಿಸ್ ಆರ್ ಗೋಯಿಂಗ್ ಟು ಪ್ರೊಟೆಕ್ಟ್ ದ ಕ್ಲೋರೋಫಿಲ್ ಎ. ಸೊ ಈ ಕ್ಲೋರೋಫಿಲ್ ಎ ಸೆಂಟರಲ್ಲಿರುತ್ತೆ, ಅದಕ್ಕೆ ರಿಯಾಕ್ಷನ್ ಸೆಂಟರ್ ಅಂತ ಕರಿತೀವಿ. ಅದ್ರ ಸುತ್ತ ಇರುವಂಥ ಕ್ಲೋರೋಫಿಲ್ ಬಿ, ಲೆಟ್ ಮಿ ಯೂಸ್ ಅ ಡಿಫ್ರೆಂಟ್ ಕಲರ್, ಕ್ಲೋರೋಫಿಲ್ ಬಿ, ಝ್ಯಾಂಥೋಫಿಲ್, ಕ್ಯಾರೋಟೀನ್ಸ್, ಇದಕ್ಕೆ ನಾವು
ಆಂಟೆನಾ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ ಅಥವಾ ಆಕ್ಸೆಸರಿ ಪಿಗ್ಮೆಂಟ್ಸ್ ಅಂತ ಕರಿತೀವಿ. ಇವಾಗ ನಮ್ಮ ಮನೆಯಲ್ಲೆಲ್ಲ ಅಥವಾ ನಿಮ್ಮ ಕಾರ್ಸಲ್ಲಿ ಆಂಟೆನಾ ಇರ್ಬೋದು. ರೇಡಿಯೋ ನೀವು ಪ್ಲೇ ಮಾಡಬೇಕಂದ್ರೆ ಕಾರ್ ಡ್ರೈವ್ ಮಾಡುವಾಗ ಆ ರೇಡಿಯೋ ವೇವ್ಸ್ ಸಿಗ್ನಲ್ ಪಿಕ್ ಮಾಡಬೇಕಲ್ವಾ. ಸಿಗ್ನಲ್ ಪಿಕ್ ಮಾಡೋದಕ್ಕೆ ನಮಗೆ ಆಂಟೆನಾ ಅಂತ ಇರುತ್ತೆ ಅಲ್ವಾ. ಸೊ ಕಾರ್ಸಲ್ಲಿ ಹಳೆ ಕಾಲದಲ್ಲಿ ಟಿವಿಗೆಲ್ಲ ಕೂಡ ರೇಡಿಯೋಗೆ ಅದಕ್ಕೆಲ್ಲ ಕೂಡ ಇರ್ತಾ ಇತ್ತು. ಸೊ ವಾಟ್ ಬೇಸಿಕಲಿ ಡಸ್ ಆಂಟೆನಾ ಮಾಲಿಕ್ಯೂಲ್ಸ್ ಡೂ ಹಿಯರ್ ಇಸ್, ಅದು ಕೂಡ ಲೈಟ್ ಎನರ್ಜಿನ ರಿಸೀವ್ ಮಾಡುತ್ತೆ, ಪಿಕ್ ಮಾಡುತ್ತೆ. ಆ ಎನರ್ಜಿನ ಸೆಂಟರ್ನಲ್ಲಿರುವಂಥ ರಿಯಾಕ್ಷನ್ ಸೆಂಟರ್ಗೆ ಕೊಡುತ್ತೆ. ಇದರಲ್ಲಿ ನಾವು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಲೈಟ್ ಎನರ್ಜಿ ಯಾವಾಗಲೂ ಲೋ ವೇವ್ ಲೆಂತ್ ಇರೋವಂಥ ಮಾಲಿಕ್ಯೂಲಿಂದ ಹೈ ವೇವ್ ಲೆಂತ್ ಇರೋ ಮಾಲಿಕ್ಯೂಲ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗೋದು. ಓಕೆ, ಲೋ ವೇವ್ ಲೆಂತಿಂದ ಹೈ ವೇವ್ ಲೆಂತ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗೋದು. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ವೇವ್ ಲೆಂತ್ ಜಾಸ್ತಿ ಇದ್ದಷ್ಟು ಎನರ್ಜಿ ಕಡಿಮೆ ಇರುತ್ತೆ. ಸೊ ಲೋ ವೇವ್ ಲೆಂತಲ್ಲಿ ಜಾಸ್ತಿ ಎನರ್ಜಿ ಇರುತ್ತೆ, ಹೈ ವೇವ್ ಲೆಂತಲ್ಲಿ ಕಡಿಮೆ ಎನರ್ಜಿ ಇರುತ್ತೆ. ಇಲ್ಲಿ ನಾವು ನೋಡಿದ ಹಾಗೆ ಕ್ಲೋರೋಫಿಲ್ ಎ ಹ್ಯಾಸ್ ದ chlorophyll A has the highest energy. So sunlight ಇರುವಾಗ ಸನ್ಲೈಟ್ ಇದ್ರ ಮೇಲೆ ಬಿದ್ದಾಗ ಏನಾಗುತ್ತೆ ಅಂದರೆ, ಸನ್ ರೇಸ್ ಫಸ್ಟು ಆಚೆ ಕಡೆ ಏನಿರುತ್ತೆ ಆ ಮಾಲಿಕ್ಯೂಲ್ಸ್ ಮೇಲೆ ಈ ಫೋಟೋನ್ಸ್ ಎಲ್ಲ ಇನ್ಸಿಡೆಂಟ್ ಆಗುತ್ತೆ. ಆವಾಗ ಈ ಔಟ್ಸೈಡ್ ಇರೋ ಮಾಲಿಕ್ಯೂಲ್ಸ್ ಯಾವುದಕ್ಕೆ 450 to 500 ನ್ಯಾನೋಮೀಟರ್ಸ್ ಇದೆ ವೇವ್ ಲೆಂತು, ಆ ಮಾಲಿಕ್ಯೂಲ್ಸ್ ಆ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ ಎನರ್ಜಿನ ಅದು ಅಬ್ಸಾರ್ಬ್ ಮಾಡಿಕೊಂಡು ಮತ್ತೆ ಕ್ಲೋರೋಫಿಲ್ ಬಿ ಮಾಲಿಕ್ಯೂಲ್ಸ್ಗೆ ಕೊಡುತ್ತೆ. ಇದು ಲೀಸ್ಟ್, ಈ ಡೈರೆಕ್ಷನಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗೋದು. ಸೊ ಫಸ್ಟ್ ಇದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಇದು ಅಬ್ಸಾರ್ಬ್ ಮಾಡ್ಕೊಂಡಿರೋ ಎನರ್ಜಿನ ಹಾಗೆ ಕ್ಲೋರೋಫಿಲ್ ಬಿ ಕೊಡುತ್ತೆ, ಕ್ಲೋರೋಫಿಲ್ ಬಿ ಫೈನಲಿ ಕ್ಲೋರೋಫಿಲ್ ಎ ಕೊಡುತ್ತೆ. ಓಕೆ, ಸೊ ದ ಕ್ಲೋರೋಫಿಲ್ ಎ will get the energy from the surrounding antenna molecules. ಇದು ಇರೋ ಕಾರಣದಿಂದ ಎಲ್ಲ ವೇವ್ ಲೆಂತ್ ಆಫ್ ಲೈಟಲ್ಲಿರುವಂಥ ಎನರ್ಜಿನ ಪ್ಲಾಂಟ್ಸ್ ಅಬ್ಸಾರ್ಬ್ ಮಾಡಿಕೊಂಡು ಕ್ಲೋರೋಫಿಲ್ ಎ ಅಥವಾ ರಿಯಾಕ್ಷನ್ ಸೆಂಟರ್ಗೆ ಕೊಡುತ್ತೆ. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದ ಡಿಫ್ರೆಂಟ್ ಪಿಗ್ಮೆಂಟ್ಸ್ ಆ್ಯಂಡ್ ದ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್. ಓಕೆ, ಲೈಟ್ ಹಾರ್ವೆಸ್ಟ್ ಮಾಡ್ತಾ ಇದೆ ಅಂದರೆ ಲೈಟಲ್ಲಿರೋ ಎನರ್ಜಿನ ಅಬ್ಸಾರ್ಬ್ ಮಾಡಿಕೊಂಡು ಟ್ರ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂತ. ಸೊ ದಿಸ್ ಇಸ್ ಆರ್ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್. ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸಲ್ಲಿ ಎರಡು ರೀತಿಯ ಪಿಗ್ಮೆಂಟ್ಸ್ ಇರುತ್ತೆ. ಒಂದು ರಿಯಾಕ್ಷನ್ ಸೆಂಟರ್ ಮತ್ತು ಆಂಟೆನಾ ಮಾಲಿಕ್ಯೂಲ್ಸ್ ಅಥವಾ ಆಂಟೆನಾ ಪಿಗ್ಮೆಂಟ್ಸ್. ರಿಯಾಕ್ಷನ್ ಸೆಂಟರಲ್ಲಿ ಯಾವಾಗಲೂ ಕ್ಲೋರೋಫಿಲ್ ಏನೇ ಇರೋದು, ಅದ್ರ ಸುತ್ತ ಹಲವಾರು ಮಾಲಿಕ್ಯೂಲ್ಸ್ ಆಫ್ ಕ್ಲೋರೋಫಿಲ್ ಬಿ, ಝ್ಯಾಂಥೋಫಿಲ್ಸ್, ಕ್ಯಾರೋಟಿನಾಯ್ಡ್ಸ್ ಇದೆಲ್ಲ ಕೂಡ ಇರುತ್ತೆ, ಕ್ಯಾರೋಟೀನ್ಸ್ ಬೇಸಿಕಲಿ. ಸೊ ಇದೆಲ್ಲ ಕೂಡ ಇರುತ್ತೆ. ಅದಕ್ಕೆ ನಾವು ಆಂಟೆನಾ ಮಾಲಿಕ್ಯೂಲ್ಸ್ ಅಥವಾ ಆಕ್ಸೆಸರಿ ಪಿಗ್ಮೆಂಟ್ಸ್ ಅಂತ ಕರಿತೀವಿ. ಇವಾಗ ಈ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಸ್ವಲ್ಪ ಎನ್ಸೈಮ್ಸ್ ಜೊತೆ ಕಂಬೈನ್ ಆಗಿ ಮತ್ತು ಕೆಲವು ಎಲೆಕ್ಟ್ರಾನ್ ಕ್ಯಾರಿಯರ್ಸ್ ಜೊತೆ ಕಂಬೈನ್ ಆಗಿ ಫೋಟೋ ಸಿಸ್ಟಮ್ಸ್ ಅಂತ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಈ ಫೋಟೋ ಸಿಸ್ಟಮ್ಸಲ್ಲಿ ಏನಿರುತ್ತೆ, ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಇರುತ್ತೆ, ಎನ್ಸೈಮ್ಸ್ ಇರುತ್ತೆ, ಎಲೆಕ್ಟ್ರಾನ್ ಕ್ಯಾರಿಯರ್ಸ್, ಒಂದು ಎಲೆಕ್ಟ್ರಾನ್ ಕ್ಯಾರಿಯರ್ಸ್ ಕೂಡ ಅಸೋಸಿಯೇಟ್ ಆಗಿರುತ್ತೆ. ಓಕೆನಾ. ಈ ಫೋಟೋ ಸಿಸ್ಟಮ್ಸಲ್ಲಿ ಎರಡು ಟೈಪ್ಸ್ ಇದೆ. ಒಂದು ಫೋಟೋ ಸಿಸ್ಟಮ್ 1, ಒಂದು ಫೋಟೋ ಸಿಸ್ಟಮ್ 2. ಯಾಕಿದಕ್ಕೆ 1 and 2 ಅಂತ ಕರಿತೀವಿ ಅಂದರೆ, ಯಾವುದು ಫಸ್ಟ್ ಡಿಸ್ಕವರ್ ಆಯಿತು ಅದಕ್ಕೆ ಫೋಟೋ ಸಿಸ್ಟಮ್ 1 ಅಂತ ಕರಿತೀವಿ, ಯಾವುದು ಲೇಟರ್ ಡಿಸ್ಕವರ್ ಆಯಿತು ಅದಕ್ಕೆ ಫೋಟೋ ಸಿಸ್ಟಮ್ 2 ಅಂತ ಕರಿತೀವಿ. ಸೊ PS1 is one type of photosystem, PS2 is another type of photosystem. PS1 was the first discovered photosystem, PS2 was the one that was discovered slightly later. ಈ PS1 ಮತ್ತು PS2ಗೆ ಪ್ರೈಮರಿ ತುಂಬ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಅದರಲ್ಲಿರುವಂಥ ರಿಯಾಕ್ಷನ್ ಸೆಂಟರ್. PS1ನಲ್ಲಿರುವಂಥ ರಿಯಾಕ್ಷನ್ ಸೆಂಟರಲ್ಲೂ ಕ್ಲೋರೋಫಿಲ್ ಏನೇ ಇದೆ, PS2 ಅಲ್ಲಿರುವಂಥ ರಿಯಾಕ್ಷನ್ ಸೆಂಟರಲ್ಲೂ ಕ್ಲೋರೋಫಿಲ್ ಏನೇ ಇದೆ. ಆದರೆ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಯಾವ ವೇವ್ ಲೆಂತಲ್ಲಿ ಅದು ಮ್ಯಾಕ್ಸಿಮಮ್ ಅಬ್ಸಾರ್ಬ್ಷನ್ ತೋರಿಸುತ್ತೆ, ಅದರ ಅಬ್ಸಾರ್ಬೆನ್ಸ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಯಾವ ವೇವ್ ಲೆಂತಲ್ಲಿ ಇರುತ್ತೆ, ಅದು ಎರಡಕ್ಕೂ ಡಿಫರ್ ಆಗುತ್ತೆ. ನಾನಿಲ್ಲಿ ಪ್ರೀವಿಯಸ್ಲಿ ನಿಮ್ಗೆ ಹೇಳಿದೆ,
ಕ್ಲೋರೋಫಿಲ್ ಎ ಅಂದರೆ 650 ಇಂದ 700 ನ್ಯಾನೋಮೀಟರ್ಸ್ ಆ ರೇಂಜಲ್ಲಿ ಇರುವಂಥ ವೇವ್ಲೆಂತ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂತ. ಬಟ್ ಬೇರೆ ಬೇರೆ ರೀತಿಯ ಕ್ಲೋರೋಫಿಲ್ ಎಗಳಿದೆ, ಡಿಪೆಂಡಿಂಗ್ ಅಪಾನ್ ಎಕ್ಸಾಕ್ಟ್ಲಿ ಯಾವ ವೇವ್ಲೆಂತ್ ಆಫ್ ಲೈಟ್ನ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದೇ ರೀತಿ ನಮಗೆ 2 ರೀತಿಯ ಕ್ಲೋರೋಫಿಲ್ ಎ ಇದೆ. ಒಂದು 700 ನ್ಯಾನೋಮೀಟರ್ ವೇವ್ಲೆಂತ್ ಆಫ್ ಲೈಟ್ನ ಮ್ಯಾಕ್ಸಿಮಮ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ ವೇವ್ಲೆಂತಲ್ಲಿ ಪೀಕ್ನ ತೋರಿಸುತ್ತೆ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮಲ್ಲಿ. ಹಾಗೆಯೇ ಕ್ಲೋರೋಫಿಲ್ ಎ 680 ನ್ಯಾನೋಮೀಟರ್ಸಲ್ಲಿ ಪೀಕ್ ತೋರಿಸುತ್ತೆ ಅಬ್ಸಾರ್ಬೆನ್ಸ್ ಸ್ಪೆಕ್ಟ್ರಮಲ್ಲಿ. ಸೊ ದಿಸ್ ವಿಲ್ ಅಬ್ಸಾರ್ಬ್ ಅ ವೇವ್ಲೆಂತ್ ಆಫ್ ಲೈಟ್ 680 ನ್ಯಾನೋಮೀಟರ್ಸ್. PS1 ಅಲ್ಲಿರುವಂಥ ಕ್ಲೋರೋಫಿಲ್ ಎ 700 ನ್ಯಾನೋಮೀಟರ್ಸ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಈ ಕ್ಲೋರೋಫಿಲ್ PS1 ಫಂಕ್ಷನ್ ಆಗಬೇಕಂದ್ರೆ ಅದಕ್ಕೆ 700 ನ್ಯಾನೋಮೀಟರ್ಸ್ಗಿಂತ ಕಡಿಮೆ ವೇವ್ಲೆಂತ್ ಇನ್ಸಿಡೆಂಟ್ ಆಗಬೇಕು. 700ಗಿಂತ ಮೇಲ್ ಆದರೆ ದಿಸ್ ವಿಲ್ ನಾಟ್ ಬಿ ಏಬಲ್ ಟು ಅಬ್ಸಾರ್ಬ್ ಇಟ್. ಅದೇ ರೀತಿ PS2 ಅಲ್ಲಿರೋ ಕ್ಲೋರೋಫಿಲ್ ಎ 680 ನ್ಯಾನೋಮೀಟರ್ಸ್ಗೆ 680 ನ್ಯಾನೋಮೀಟರ್ಸ್ಗಿಂತ ಕಡಿಮೆ ವೇವ್ಲೆಂತ್ ಆಫ್ ಲೈಟ್ ಬಂದರೆ, ಇನ್ನೂ ಕಡಿಮೆ ವೇವ್ಲೆಂತ್ ಅಂದರೆ ಎನರ್ಜಿ ಜಾಸ್ತಿ ಇರುತ್ತೆ, ಸೊ ಅಂಥ ವೇವ್ಲೆಂತ್ ಬಂದರೆ ಅಬ್ಸಾರ್ಬ್ ಮಾಡ್ಕೋಬೋದು. ಇದು ಮ್ಯಾಕ್ಸಿಮಮ್ ಅಬ್ಸಾರ್ಬ್ ಮಾಡ್ಕೊಳಕ್ಕಾಗೋದು 680. 700 ನ್ಯಾನೋಮೀಟರ್ ಆಗಿಬಿಟ್ರೆ ವೇವ್ಲೆಂತ್ ಹೆಚ್ಚಾದಂಗೆ ಎನರ್ಜಿ ಕಡಿಮೆ ಆಗುತ್ತೆ. ಸೊ ಆ ವೇವ್ಲೆಂತ್ನ ಈ ಕ್ಲೋರೋಫಿಲ್ ಎ ಮಾಲಿಕ್ಯೂಲ್ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. PS1 ಕ್ಲೋರೋಫಿಲ್ ಎ 700 ನ್ಯಾನೋಮೀಟರ್ಸ್ ವೇವ್ಲೆಂತ್ ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಆ ಕ್ಲೋರೋಫಿಲ್ಗೆ ನಾವು P700 ಅಂತ ಕೂಡ ಕರಿತೀವಿ. PS2 ಅಲ್ಲಿರುವಂಥ ಕ್ಲೋರೋಫಿಲ್ ಎ ಮ್ಯಾಕ್ಸಿಮಮ್ 680 ನ್ಯಾನೋಮೀಟರ್ಸ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ನಾವು P680 ಅಂತ ಕೂಡ ಕರಿತೀವಿ. ಓಕೆ, ಇವಾಗ ಇದೆರಡರ ಲೊಕೇಶನ್ ಬಗ್ಗೆ ಮಾತಾಡೋಣ. ನಾವು ಆಲ್ರೆಡಿ ಹೇಳಿದ್ದೆ ನಿಮಗೆ ಫೋಟೋ ಸಿಸ್ಟಮ್ಸ್ ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಇಲ್ಲಿ ನಾವು ನೋಡಿದ್ವಿ ಫೋಟೋ ಸಿಸ್ಟಮ್ಸ್ ಮೆಂಬ್ರೇನ್ಸಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಥೈಲಕಾಯ್ಡ್ ಮೆಂಬ್ರೇನಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಹಾಗೆಯೇ ಸ್ಟ್ರೋಮಾ ಲ್ಯಾಮೆಲೆಯಲ್ಲಿ ಕೂಡ ಪ್ರೆಸೆಂಟ್ ಆಗಿರುತ್ತೆ. PS1 ಗ್ರಾನಾ ಲ್ಯಾಮೆಲೆ, ಸ್ಟ್ರೋಮಾ ಲ್ಯಾಮೆಲೆ ಎರಡರಲ್ಲೂ ಪ್ರೆಸೆಂಟ್ ಆಗಿರುತ್ತೆ. ಆ ಪೌಚಲ್ಲಿ, ಕನೆಕ್ಷನಲ್ಲಿ ಎರಡೂ ಕಡೆ ಪ್ರೆಸೆಂಟ್ ಆಗಿರುತ್ತೆ. ಆದರೆ PS2 ಗ್ರಾನಾ ಲ್ಯಾಮೆಲೆಯಲ್ಲಿ ಮಾತ್ರ ಇರುತ್ತೆ, ಸ್ಟ್ರೋಮಾ ಲ್ಯಾಮೆಲೆಯಲ್ಲಿ ಇರೋದಿಲ್ಲ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ಈ ಗ್ರಾನಾ ಲ್ಯಾಮೆಲೆಯಲ್ಲಿ PS1 ಇದೆ, PS2 ಇದೆ. ಸ್ಟ್ರೋಮಾ ಲ್ಯಾಮೆಲೆಯಲ್ಲಿ PS1 ಮಾತ್ರ ಇದೆ, PS2 ಇಲ್ಲ. Okay, so this is another difference. Now, let's talk about the electron transport. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಲೈಟ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಪಿಗ್ಮೆಂಟ್ ಲೈಟ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ATP ಕೊಡುತ್ತೆ, NADPH ಕೊಡುತ್ತೆ. ಹೆಂಗೆ ಎಕ್ಸಾಕ್ಟ್ಲಿ ಇದನ್ನು ಕೊಡುತ್ತೆ ಇವಾಗ ಕಲ್ತ್ಕೊಳ್ಳೋಣ. ಇದಕ್ಕೆ ನಾವು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಥವಾ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಂತ ಕರಿತೀವಿ. ಸೊ ಹೆಂಗಾಗುತ್ತೆ ಇದು ಇವಾಗ ಕಲ್ತ್ಕೊಳ್ಳೋಣ. ದಯವಿಟ್ಟು ಗಮನ ಇಟ್ಟು ಕೇಳಿ, ಇಲ್ದಿದ್ರೆ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗೋದು ತುಂಬ ಕಷ್ಟ ಆಗುತ್ತೆ. NCERT ಓದಿದ್ರೆ ಅಷ್ಟು ಈಸಿಯಾಗಿ ಅರ್ಥ ಆಗೋದಕ್ಕೆ ಕಷ್ಟ. ಸೊ ದಟ್ಸ್ ವೈ ಐ ಆಮ್ ಬ್ರೇಕಿಂಗ್ ಇಟ್ ಡೌನ್ ಫಾರ್ ಯು. ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಕೇರ್ಫುಲಿ ಕೇಳಿಸ್ಕೊಳ್ಳಿ. ಓಕೆನಾ? ಈಗ ನಾವು ಒಂದು ಥೈಲಕಾಯ್ಡ್ ಲೂಮೆನ್ನ ತಗೋತಾ ಇದ್ದೀವಿ. ಥೈಲಕಾಯ್ಡ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈ ಥೈಲಕಾಯ್ಡ್ ಒಳಗಡೆ ಲೂಮೆನ್ ಇದೆ, ಹೊರಗಡೆ ಸ್ಟ್ರೋಮಾ ಇದೆ. ಈ ಥೈಲಕಾಯ್ಡ್ ಮೆಂಬ್ರೇನಲ್ಲಿ PS2, PS1 ಎರಡೂ ಲೊಕೇಟ್ ಆಗಿರುತ್ತೆ. ಇದನ್ನು ಒಂದು ರೆಡಾಕ್ಸ್ ಪೊಟೆನ್ಷಿಯಲ್ ಸ್ಕೇಲಲ್ಲಿ ಇಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ದೀವಿ. ಈ ರೆಡಾಕ್ಸ್ ಪೊಟೆನ್ಷಿಯಲ್ ಸ್ಕೇಲಲ್ಲಿ ಏನು ವ್ಯಾಲ್ಯೂಸ್ ಇರುತ್ತೆ ಅದರಿಂದ ನಮಗೆ ಗೊತ್ತಾಗುತ್ತೆ ಯಾವುದಾದ್ರೂ ಒಂದು ಮಾಲಿಕ್ಯೂಲ್ ಎಷ್ಟು ಈಸಿಯಾಗಿ ಎಲೆಕ್ಟ್ರಾನ್ನ ಆಕ್ಸೆಪ್ಟ್ ಮಾಡುತ್ತೆ, ಎಷ್ಟು ಈಸಿಯಾಗಿ ಎಲೆಕ್ಟ್ರಾನ್ನ ಬಿಟ್ಕೊಡುತ್ತೆ ಅಂತ. ಓಕೆ, ಸೊ ಇಲ್ಲಿ ನಾವು ಈ ಎರಡೂ ಫೋಟೋ ಸಿಸ್ಟಮ್ನ ಡ್ರಾ ಮಾಡಿದ್ದೀವಿ. ಈ ಫೋಟೋ ಸಿಸ್ಟಮಲ್ಲಿ ಈ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಇದೆ, ಹಾಗೆಯೇ ಒಂದು ಎಲೆಕ್ಟ್ರಾನ್ ಆಕ್ಸೆಪ್ಟರ್ ಇದೆ. ಇದು PS2. ಈ PS1ನಲ್ಲಿ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಇದೆ, ಹಾಗೆಯೇ ಒಂದು ಎಲೆಕ್ಟ್ರಾನ್ ಆಕ್ಸೆಪ್ಟರ್ ಕೂಡ ಇದೆ. ಓಕೆ, ಸೊ ಈ ಡಯಾಗ್ರಾಮ್ ಬಗ್ಗೆ ನೋಡಿ ಹೆದರ್ಕೊಂಡು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಎಕ್ಸಾಕ್ಟ್ಲಿ ಇನ್ನೇನಿದೆ ಅಂತ ನಾನು ಸಿಂಪ್ಲಿಫೈ ಮಾಡಿ ನಿಮ್ಗೆ ಹೇಳ್ತೀನಿ. ಸೊ ರೈಟ್ ನೌ ಡೋಂಟ್ ಫೋಕಸ್ ಆನ್ ವಾಟ್ ಇಸ್ ಆನ್ ದ ಬೋರ್ಡ್, ಫೋಕಸ್ ಆನ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಓಕೆ, ಸೊ ಇವಾಗ ಈ ಎರಡೂ ಫೋಟೋ ಸಿಸ್ಟಮ್ ಇಲ್ಲಿ ಲೊಕೇಟ್ ಆಗಿದೆ. ಥೈಲಕಾಯ್ಡ್ ಮೆಂಬ್ರೇನ್ಸಲ್ಲಿ ಎರಡೂ ಫೋಟೋ ಸಿಸ್ಟಮ್ಸ್ ಇರುತ್ತೆ, ನಾನು ನಿಮ್ಗೆ ಹೇಳಿದ್ದೀನಿ ಇವಾಗಷ್ಟೇ. ಇದನ್ನು ನಾವು ಡಯಾಗ್ರಮ್ಯಾಟಿಕಲಿ ಈ ಥರ ರೆಪ್ರೆಸೆಂಟ್ ಮಾಡಿದ್ದೀವಿ. PS2 ಇಲ್ಲಿ
ಮತ್ತು PS1 at this level with respect to this redox potential scale. What you're looking at here, ಇದು ಒಂದು ಗೂಗಲ್ ಮ್ಯಾಪ್ಸ್ ಥರ ಅಲ್ಲ. ಎಲೆಕ್ಟ್ರಾನ್ ಈ ಪಾತ್ ಹೋಗುತ್ತೆ, ಫಸ್ಟಿಂಗ್ ಮೇಲೆ ಹೋಗುತ್ತೆ, ಆಮೇಲೆ ಒಂದು ರೈಟ್ ಟರ್ನ್ ತೊಗೊಳುತ್ತೆ, ಆಮೇಲೆ ಎಲ್ಲೋ ಲೆಫ್ಟ್ ಟರ್ನ್ ತೊಗೊಳುತ್ತೆ, ಆ ಥರ ಅಲ್ಲ. ಇದನ್ನು ನಾವು ರೆಪ್ರೆಸೆಂಟ್ ಮಾಡಿರೋದು ಒಂದು ರೆಡಾಕ್ಸ್ ಪೊಟೆನ್ಷಿಯಲ್ ಸ್ಕೇಲ್ ಮೇಲೆ. ಯಾವುದಕ್ಕೆ ಜಾಸ್ತಿ ರೆಡಾಕ್ಸ್ ಪೊಟೆನ್ಷಿಯಲ್ ಇರುತ್ತೆ ಅದು ಅಷ್ಟು ಈಸಿಯಾಗಿ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಟೆಂಡೆನ್ಸಿ ಇರುತ್ತೆ. ಓಕೆ, ಸೊ ನಾವು P680 ಮತ್ತು P700 ಕನ್ಸಿಡರ್ ಮಾಡಿದ್ರೆ P700 ವಿಲ್ ಹ್ಯಾವ್ ದಿ ಅಫಿನಿಟಿ ಟು ಆಕ್ಸೆಪ್ಟ್ ಅನ್ ಎಲೆಕ್ಟ್ರಾನ್ ಮೋರ್ ದ್ಯಾನ್ P680. P680 will have a tendency to let go of an electron more than P700. ಓಕೆ, ಸೊ ಆ ಬೇಸಿಸ್ ಮೇಲೆ ನಾವು ಈ ಜಾಗದಲ್ಲೇ ಎಲೆಕ್ಟ್ರಾನ್ ಅಕ್ಸೆಪ್ಟರ್ನ P680ನ ಅಥವಾ P700ನ ಬರಿಬೇಕು. ಸೊ ನಿಮ್ಗೆ ಎಕ್ಸಾಮ್ಸಲ್ಲಿ ಕೂಡ ಈ ಡಯಾಗ್ರಾಮ್ಸ್ನೆಲ್ಲ ಕೇಳ್ತಾರೆ. ಓಕೆ, ಸೊ ಇದೆಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ. ಇದನ್ನು ಕೇಳಿದಾಗ ಕೂಡ ನೀವು ನೆನ್ಪಿಟ್ಕೋಬೇಕು, ಇದು ಯಾವ್ಯಾವ ಲೆವೆಲಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅದೇ ಲೆವೆಲಲ್ಲಿ ಬರಿಬೇಕು. ನೀವು ಇನ್ನೂ ಬ್ಯೂಟಿಫೈ ಮಾಡಬೇಕು ಅಂತ ಎಲ್ಲನೂ ಒಂದೇ ಲೆವೆಲಲ್ಲಿ ಬರೆದು ಡ್ರಾ ಮಾಡೋ ಹಾಗಿಲ್ಲ. ಓಕೆನಾ? ಸೊ ಇಲ್ಲಿ ಏನಿದೆ, ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಅಂತ ನಾನು ಇವಾಗ ನಿಮಗೆ ಹೇಳ್ತೀನಿ. ಒಂದು ಲೀಫ್ ಇದೆ, ಲೀಫ್ ಮೇಲೆ ಸನ್ಲೈಟ್ ಇಸ್ ಫಾಲಿಂಗ್. ಲೀಫ್ ಒಳಗೆ ಏನಿದೆ? ಮೀಸೋಫಿಲ್ ಸೆಲ್ಸ್ ಇದೆ. ಮೀಸೋಫಿಲ್ ಸೆಲ್ಸಲ್ಲಿ ಏನಿದೆ? ಕ್ಲೋರೋಪ್ಲಾಸ್ಟ್ ಇದೆ. ಕ್ಲೋರೋಪ್ಲಾಸ್ಟಲ್ಲಿ ಏನಿದೆ? ಥೈಲೋಕಾಯ್ಡ್ಸ್ ಇದೆ. ಥೈಲೋಕಾಯ್ಡ್ ಮೆಂಬ್ರೇನಲ್ಲಿ ಏನಿದೆ? ಫೋಟೋಸಿಸ್ಟಮ್ಸ್ ಇದೆ. ಯಾವ ಫೋಟೋಸಿಸ್ಟಮ್ ಇದೆ? PS2 ಇದೆ, PS1 ಇದೆ. ಇದರಲ್ಲಿ ನೆನ್ಪಿಟ್ಕೊಳ್ಳಿ, PS2 ಫಸ್ಟ್ ಬರುತ್ತೆ, PS1 ಆಮೇಲೆ ಬರುತ್ತೆ. ಸೊ ಈ ಲೈಟ್ ಇದ್ರ ಮೇಲೆ ಇನ್ಸಿಡೆಂಟ್ ಆದಾಗ ಇಲ್ಲೂ ಪಿಗ್ಮೆಂಟ್ಸ್ ಇರುತ್ತೆ, ಇಲ್ಲೂ ಪಿಗ್ಮೆಂಟ್ಸ್ ಇರುತ್ತೆ. ಸುತ್ತ ಇರೋ ಆಂಟೆನಾ ಮಾಲಿಕ್ಯೂಲ್ಸ್ ಎಲ್ಲ ಲೈಟ್ ಟ್ರ್ಯಾಪ್ ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡುತ್ತೆ ಆ ಎನರ್ಜಿನ ರಿಯಾಕ್ಷನ್ ಸೆಂಟರ್ನಲ್ಲಿರುವಂಥ ಕ್ಲೋರೋಫಿಲ್ ಎ ಮಾಲಿಕ್ಯೂಲ್ಗೆ. ಸೊ ಈ ಲೈಟ್ ಏನನ್ನು ಇಲ್ಲಿ ಡ್ರಾ ಮಾಡಿ ತೋರಿಸಿದ್ದೀನಿ. ಈ ಲೈಟ್ ಈ ಎರಡು ಫೋಟೋ ಸಿಸ್ಟಮ್ಸ್ ಮೇಲೆ ಸೈಮಲ್ಟೇನಿಯಸ್ ಆಗಿ ಇನ್ಸಿಡೆಂಟ್ ಆಗುತ್ತೆ. ಈ ಫೋಟೋ ಸಿಸ್ಟಮ್ಸ್ ಮೇಲೆ ಲೈಟ್ ಇನ್ಸಿಡೆಂಟ್ ಆದಾಗ ಏನಾಗುತ್ತೆ ಅಂದರೆ, ಅದರಲ್ಲಿರುವಂಥ ಪಿಗ್ಮೆಂಟ್ ಮಾಲಿಕ್ಯೂಲ್ಸ್ ಆ ಲೈಟ್ನ ಅಬ್ಸಾರ್ಬ್ ಮಾಡಿಕೊಂಡು ಸೆಂಟರ್ನಲ್ಲಿರುವಂಥ ಕ್ಲೋರೋಫಿಲ್ ಎ ಮಾಲಿಕ್ಯೂಲಿಂದ ಒಂದು ಎಲೆಕ್ಟ್ರಾನ್ ಎಕ್ಸೈಟ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು, PS2 ಸನ್ಲೈಟ್ನ ಅಬ್ಸಾರ್ಬ್ ಮಾಡಿಕೊಂಡು ಎಲೆಕ್ಟ್ರಾನ್ ಎಕ್ಸೈಟ್ ಆಗಿದೆ. PS1ನಲ್ಲಿ ಕೂಡ ಸನ್ಲೈಟ್ನ ಅಬ್ಸಾರ್ಬ್ ಮಾಡಿಕೊಂಡು ಒಂದು ಎಲೆಕ್ಟ್ರಾನ್ ಎಕ್ಸೈಟ್ ಆಗಿದೆ. ಎಕ್ಸೈಟ್ ಆಗಿದೆ ಅಂದರೆ ಎಲೆಕ್ಟ್ರಾನ್ ಈ ಕ್ಲೋರೋಫಿಲ್ನಲ್ಲಿರುವಂಥ ಆಟಮ್ನ ಬಿಟ್ಟು ಹೈಯರ್ ಎನರ್ಜಿ ಲೆವೆಲ್ಗೆ, ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋಗಿದೆ ಅಂತ. ಸೊ ಆ ಎಲೆಕ್ಟ್ರಾನ್ ಎರಡೂ ಫೋಟೋ ಸಿಸ್ಟಮ್ಸ್ನಿಂದ, ಎರಡೂ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ಗಳಿಂದ ಒಂದು ಎಲೆಕ್ಟ್ರಾನ್ ಆಕ್ಸೆಪ್ಟ್ ಮಾಡುತ್ತೆ. ಸೊ ಇವಾಗ ಏನಾಗುತ್ತೆ, ಫಸ್ಟ್ ಲೈಟ್ ಇನ್ಸಿಡೆಂಟ್ ಆದಾಗ ಎರಡೂ ಫೋಟೋ ಸಿಸ್ಟಮ್ನಲ್ಲಿ ಇರೋವಂಥ ಆಂಟೆನಾ ಮಾಲಿಕ್ಯೂಲ್ಸ್ ಆ ಲೈಟ್ನ ಟ್ರ್ಯಾಪ್ ಮಾಡಿ ಕ್ಲೋರೋಫಿಲ್ ಎ ಕೊಡುತ್ತೆ. ಎರಡೂ ಫೋಟೋ ಸಿಸ್ಟಮ್ಸಲ್ಲಿ ಕ್ಲೋರೋಫಿಲ್ ಎ ಎಕ್ಸೈಟ್ ಆಗಿ ಎಲೆಕ್ಟ್ರಾನ್ನ ರಿಲೀಸ್ ಮಾಡುತ್ತೆ. ಈ ಎಲೆಕ್ಟ್ರಾನ್ನ ಎಲೆಕ್ಟ್ರಾನ್ ಆಕ್ಸೆಪ್ಟರ್ಸ್ ಆಕ್ಸೆಪ್ಟ್ ಮಾಡುತ್ತೆ. ಓಕೆ, ಸೊ ದ್ಯಾಟ್ ಇಸ್ ದ ಫಸ್ಟ್ ಸ್ಟೆಪ್. ಎಲೆಕ್ಟ್ರಾನ್ ಆಕ್ಸೆಪ್ಟ್ ಆಯಿತು. ಫಸ್ಟ್ PS2 ಎಲೆಕ್ಟ್ರಾನ್ ಆಕ್ಸೆಪ್ಟರಿಂದ ಏನಾಗುತ್ತೆ ಅಂತ ಕಲ್ತ್ಕೊಳ್ಳೋಣ. ಈ ಕ್ಲೋರೋಫಿಲ್ ಎ ರಿಲೀಸ್ ಮಾಡಿರುವಂಥ ಎಲೆಕ್ಟ್ರಾನ್ನ ಆಕ್ಸೆಪ್ಟ್ ಮಾಡಿರುವಂಥ ಎಲೆಕ್ಟ್ರಾನ್ ಆಕ್ಸೆಪ್ಟರ್ ಅದನ್ನು ಒಂದು ಸೀರೀಸ್ ಆಫ್ ಎಲೆಕ್ಟ್ರಾನ್ ಕ್ಯಾರಿಯರ್ಸ್ಗೆ ಕೊಡುತ್ತೆ. Let me use this. So it will give it to a series of electron carriers. ಅಂದರೆ ಏನು, ಈ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಅದನ್ನು ಆ ಎಲೆಕ್ಟ್ರಾನ್ನ ಇನ್ನೊಂದು ಮಾಲಿಕ್ಯೂಲ್ ಕೊಡುತ್ತೆ. ಆ ಮಾಲಿಕ್ಯೂಲ್ ಎಲೆಕ್ಟ್ರಾನ್ನ ಆಕ್ಸೆಪ್ಟ್ ಮಾಡಿಕೊಂಡು ಏನಾಗುತ್ತೆ, ಎಲೆಕ್ಟ್ರಾನ್ ಆಕ್ಸೆಪ್ಟ್ ಮಾಡಿಕೊಂಡ್ರೆ ರಿಡ್ಯೂಸ್ ಆಗುತ್ತೆ, ಹೌದಲ್ವಾ? ಸೊ ಯಾವುದೆಲ್ಲ ಮಾಲಿಕ್ಯೂಲ್ಸ್ ಎಲೆಕ್ಟ್ರಾನ್ ಆಕ್ಸೆಪ್ಟ್ ಮಾಡ್ಕೊಡುತ್ತೆ, ದೋಸ್ ಮಾಲಿಕ್ಯೂಲ್ಸ್ ವಿಲ್ ಬಿಕಮ್ ರೆಡ್ಯೂಸ್ಡ್, ರೈಟ್? ಸೊ ಇದು ಎಲೆಕ್ಟ್ರಾನ್ನ ಕೊಡುತ್ತೆ, ಇದು ಆಕ್ಸಿಡೈಸ್ ಆಗುತ್ತೆ, ಇನ್ನೊಂದು ಮಾಲಿಕ್ಯೂಲ್ ಅದನ್ನ ಆಕ್ಸೆಪ್ಟ್ ಮಾಡುತ್ತೆ, ಅದು ರೆಡ್ಯೂಸ್ ಆಗುತ್ತೆ. ಆ ಮಾಲಿಕ್ಯೂಲ್ ಇನ್ನೊಂದು ಕೊಡುತ್ತೆ, ಅದು ಫರ್ದರ್ ರೆಡ್ಯೂಸ್ ಆಗುತ್ತೆ. ಸೊ ಅದೇ ರೀತಿ ಒಂದಕ್ಕಿಂತ ಒಂದು ಮಾಲಿಕ್ಯೂಲ್ಗೆ ಈ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದಕ್ಕೆ ನಾವು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಅಂತ ಕರೆಯೋದು. ಅದು ಯಾವ್ದು ಎಕ್ಸಾಕ್ಟ್ಲಿ ಮಾಲಿಕ್ಯೂಲ್ಸ್, ಫಸ್ಟ್ ಯಾವ ಮಾಲಿಕ್ಯೂಲ್ ಅಕ್ಸೆಪ್ಟ್ ಮಾಡುತ್ತೆ, ಮತ್ತೆ ಯಾವುದಕ್ಕೆ ಕೊಡುತ್ತೆ, ಮತ್ತೆ ಇನ್ನೊಂದು ಯಾವುದಕ್ಕೆ ಕೊಡುತ್ತೆ, ಇದು ಮಾಲಿಕ್ಯೂಲ್ಸ್ ಬಗ್ಗೆ ಡೀಟೇಲ್ಸ್ ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಸದ್ಯಕ್ಕೆ ಅರ್ಥ ಮಾಡ್ಕೋಬೇಕು, PS2 ಅಲ್ಲಿರುವಂಥ ಕ್ಲೋರೋಫಿಲ್ ಎ
ಎಲೆಕ್ಟ್ರಾನ್ ಎಕ್ಸೈಟ್ ಆಯಿತು, ಫಸ್ಟ್ ಒಂದು ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಆಕ್ಸೆಪ್ಟ್ ಮಾಡ್ತು, ಅದಾದಮೇಲೆ ಒಂದಾದ್ಮೇಲೆ ಒಂದು ಮಾಲಿಕ್ಯೂಲ್ಗೆ ಆ ಎಲೆಕ್ಟ್ರಾನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಯಿತು, ಟ್ರಾನ್ಸ್ಫರ್ ಮಾಡ್ತಾ ಹೋಯಿತು. ಆ ಸೀರೀಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ಗೆ ನಾವು ಇಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಓವರ್ ಆಲ್ ಆಗಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಓಕೆ, ಸೊ ಈ ಎಲೆಕ್ಟ್ರಾನ್ ಕ್ಯಾರಿಯರ್ಸ್, ಈ ಸೀರೀಸ್ ಆಫ್ ಎಲೆಕ್ಟ್ರಾನ್ ಕ್ಯಾರಿಯರ್ಸ್ ಮುಖಾಂತರ ಏನು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ತಾ ಇತ್ತು, ಫೈನಲಿ ಆ ಎಲೆಕ್ಟ್ರಾನ್ PS1 ಅಲ್ಲಿರುವಂಥ ಕ್ಲೋರೋಫಿಲ್ ಎಗೆ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? PS2 ಅಲ್ಲಿ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಆಯಿತು, ಎಲೆಕ್ಟ್ರಾನ್ ಎಕ್ಸೈಟ್ ಆಯಿತು, ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಆಕ್ಸೆಪ್ಟ್ ಮಾಡ್ತು, ಅದನ್ನ ಒಂದಾದ್ಮೇಲೆ ಒಂದು ಸೀರೀಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡ್ತು. ಫೈನಲ್ ಆಗಿ ಆ ಎಲೆಕ್ಟ್ರಾನ್ನ ಕ್ಲೋರೋಫಿಲ್ ಎ 700ಗೆ ಡೊನೇಟ್ ಮಾಡ್ತು. ಈಗ ಈ ಪ್ರಾಸೆಸ್ಸಲ್ಲಿ ಯಾವಾಗ ಈ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಥ್ರೂ ಎಲೆಕ್ಟ್ರಾನ್ಸ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರುತ್ತೆ, ಆ ಪ್ರಾಸೆಸ್ಸಲ್ಲಿ ಒಂದು ATP ಮಾಲಿಕ್ಯೂಲ್ ಸಿಂಥಸೈಸ್ ಆಗುತ್ತೆ. ಓಕೆ, ಸೊ ಆಸ್ ದಿ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಥ್ರೂ ದಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಅ ಮಾಲಿಕ್ಯೂಲ್ ಆಫ್ ATP ಗೆಟ್ ಸಿಂಥಸೈಸ್ಡ್. ಹೆಂಗೆ ಎಕ್ಸಾಕ್ಟ್ಲಿ ATP ಸಿಂಥಸಿಸ್ ಆಗುತ್ತೆ ನಾನು ಹೋಗ್ತಾ ಹೇಳ್ತೀನಿ. ಓಕೆ, ಇವಾಗ ವಿಲ್ ಟಾಕ್ ಅಬೌಟ್ PS1. ಇಲ್ಲೂ ಕೂಡ ಲೈಟ್ ಇನ್ಸಿಡೆಂಟ್ ಆಗಿತ್ತು, ಇಲ್ಲಿ ಕೂಡ ಎಲೆಕ್ಟ್ರಾನ್ ಎಕ್ಸೈಟ್ ಆಗಿತ್ತು. ಈ ಎಕ್ಸೈಟ್ ಆಗಿರೋ ಎಲೆಕ್ಟ್ರಾನ್ನ ಒಂದು ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಆಕ್ಸೆಪ್ಟ್ ಮಾಡುತ್ತೆ. ಸಿಮಿಲರ್ ಟು ಇಲ್ಲಿ ಏನಾಯಿತು, ಇಲ್ಲಿ ಕೂಡ ಒಂದು ಸೀರೀಸ್ ಆಫ್ ಎಲೆಕ್ಟ್ರಾನ್ ಕ್ಯಾರಿಯರ್ಸ್ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಫೈನಲಿ NADP+ ಅನ್ನೋ ಒಂದು ಮಾಲಿಕ್ಯೂಲ್ ಈ ಎಲೆಕ್ಟ್ರಾನ್ನ ತಗೊಂಡು ಅದ್ರ ಜೊತೆಗೆ 2 ಎಲೆಕ್ಟ್ರಾನ್ 2 ಪ್ರೋಟಾನ್ನ ತಗೊಂಡು ಅದರ ಜೊತೆಗೆ ಕಂಬೈನ್ ಆಗಿ NADPH ಪ್ಲಸ್ H+ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಎರಡೂ ಫೋಟೋ ಸಿಸ್ಟಮಲ್ಲಿ ಎಲೆಕ್ಟ್ರಾನ್ ಎಕ್ಸೈಟ್ ಆಯಿತು, ಎಲೆಕ್ಟ್ರಾನ್ ಆಕ್ಸೆಪ್ಟ್ ಆಯಿತು, ಸೀರೀಸ್ ಆಫ್ ಎಲೆಕ್ಟ್ರಾನ್ ಕ್ಯಾರಿಯರ್ಸ್ ಥ್ರೂ ಟ್ರಾನ್ಸ್ಫರ್ ಆಗ್ತದೆ ಎಲೆಕ್ಟ್ರಾನ್ಸ್ ಒಂದಾದ್ಮೇಲೆ ಒಂದು. ಏನು ಎಲೆಕ್ಟ್ರಾನ್ PS2 ಇಂದ ಎಕ್ಸೈಟ್ ಆಗಿತ್ತು ಅದು ಫೈನಲಿ PS1ಗೆ ಬರುತ್ತೆ. ಏನು ಎಲೆಕ್ಟ್ರಾನ್ PS1 ಇಂದ ಎಕ್ಸೈಟ್ ಆಗಿತ್ತು ಅದು ಫೈನಲಿ NADPH ಫಾರ್ಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. PS1 ಇಂದ ಎಕ್ಸಿಟ್ ಆಗಿರುವಂಥ ಎಲೆಕ್ಟ್ರಾನ್, ಎಕ್ಸೈಟ್ ಆಗಿರುವಂಥ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಥ್ರೂ ಪಾಸ್ ಆಗುವಾಗ ಒಂದು ATP ಮಾಲಿಕ್ಯೂಲ್ ಸಿಂಥಸೈಸ್ ಆಗುತ್ತೆ. ಇಲ್ಲಿ ಏನೆಲ್ಲ ನಾವು ಇನ್ವಾಲ್ವ್ ಆಗಿತ್ತು, ಈ ರಿಯಾಕ್ಷನಲ್ಲಿ ಸನ್ಲೈಟ್ ಇನ್ವಾಲ್ವ್ ಆಗಿತ್ತು, ಪಿಗ್ಮೆಂಟ್ಸ್ ಇನ್ವಾಲ್ವ್ ಆಗಿತ್ತು, ATP ಪ್ರೊಡ್ಯೂಸ್ ಆಯಿತು, NADPH ಪ್ರೊಡ್ಯೂಸ್ ಆಯಿತು. ಹೌದಲ್ವಾ? ಇವಾಗ PS1 ಇಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಆಯಿತು, PS2 ಇಂದ ರಿಮೂವ್ ಆಗಿದ್ದ ಎಲೆಕ್ಟ್ರಾನ್ ಅದನ್ನು ರೀಪ್ಲೇಸ್ ಮಾಡಿತು. ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಲಾಸ್ ಆಯಿತು, ಆದರೂ ವಾಪಸ್ ಒಂದು ಎಲೆಕ್ಟ್ರಾನ್ ಬಂತು ಇದಕ್ಕೆ. ಆದರೆ PS2 ಅಲ್ಲಿ ಎಲೆಕ್ಟ್ರಾನ್ ಲಾಸ್ ಆಯಿತು, ವಾಪಸ್ ಎಲೆಕ್ಟ್ರಾನ್ ಎಲ್ಲಿಂದ ಬರುತ್ತೆ? ಈ ಥರ ರಿಯಾಕ್ಷನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ಬೇಕು ಫೋಟೋಸಿಂಥಸಿಸ್ ಆಗಬೇಕಂದ್ರೆ. ಇದ್ದಿದ್ದ ಎಲೆಕ್ಟ್ರಾನ್ ಕಳ್ಕೊಳ್ತು, ಮತ್ತೆ ಇನ್ನೊಂದ್ಸತಿ ಎಕ್ಸೈಟ್ ಆಗಬೇಕಂದ್ರೆ ಆ ಎಲೆಕ್ಟ್ರಾನ್ನ ರೀಪ್ಲೇಸ್ ಮಾಡಬೇಕಲ್ವಾ? ಆ ಎಲೆಕ್ಟ್ರಾನ್ ವಾಪಸ್ ಬಂದರೆ ಮಾತ್ರ ಅದು ಇನ್ನೊಂದ್ಸತಿ ಇದೇ ರಿಯಾಕ್ಷನ್ನ ಮಾಡ್ಬೋದು. ಸೊ ಇಲ್ಲಿ ಆ ಕಳೆದೋಗಿರೋ ಎಲೆಕ್ಟ್ರಾನ್ನ ರೀಪ್ಲೇಸ್ ಮಾಡಬೇಕಂತ ಟುವರ್ಡ್ಸ್ ದ ಲೂಮೆನ್ ಇಲ್ಲಿ ವಾಟರ್ ಸ್ಪ್ಲಿಟ್ಟಿಂಗ್ ನಡೆಯುತ್ತೆ. ಓಕೆ, ಸೊ ಟುವರ್ಡ್ಸ್ ದ ಲೂಮೆನ್ ವಾಟರ್ ಸ್ಪ್ಲಿಟ್ಟಿಂಗ್ ರಿಯಾಕ್ಷನ್ ಆಗುತ್ತೆ, ವೇರ್ ಯು ಗೆಟ್ 2 electrons, 2 protons and oxygen. Okay, so ಇಲ್ಲಿ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ವಿಲ್ ಸ್ಪ್ಲಿಟ್, ವಾಟರ್ ಸ್ಪ್ಲಿಟ್ ಆಗುತ್ತೆ, 2 ಎಲೆಕ್ಟ್ರಾನ್ನ ಕೊಡುತ್ತೆ, 2 ಪ್ರೋಟಾನ್ನ ಕೊಡುತ್ತೆ, ಒಂದು ನೇಸೆಂಟ್ ಆಕ್ಸಿಜನ್ನ ಕೊಡುತ್ತೆ. ವಾಟರ್ ಸ್ಪ್ಲಿಟ್ ಆದಾಗ ಏನು 2 ಎಲೆಕ್ಟ್ರಾನ್ಸ್ ರಿಲೀಸ್ ಆಯಿತು, those electrons are used to replace the electrons that were lost from PS2. PS2 ಅಲ್ಲಿ ಏನು ಎಲೆಕ್ಟ್ರಾನ್ಸ್ ಲಾಸ್ ಆಗಿತ್ತು ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಈ ಎಲೆಕ್ಟ್ರಾನ್ಸ್ ಯೂಸ್ ಆಗುತ್ತೆ. ಓಕೆ, ಸೊ ಅಟ್ ದಿ ಎಂಡ್ ಆಫ್ ಇಟ್ ವಾಟ್ ಹ್ಯಾವ್ ವಿ ಗಾಟ್? ಲೈಟ್ ಡಿಪೆಂಡೆಂಟ್ ರಿಯಾಕ್ಷನಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನಾನು ಹೇಳಿದೆ. ಸನ್ಲೈಟ್ ಯೂಸ್ ಆಗುತ್ತೆ, ಪಿಗ್ಮೆಂಟ್ಸ್ ಯೂಸ್ ಆಗುತ್ತೆ, ATP NADPH ಪ್ರೊಡ್ಯೂಸ್ ಆಗುತ್ತೆ, ವಾಟರ್ನಿಂದ ಆಕ್ಸಿಜನ್ ಬರುತ್ತೆ ಅಂತ. ಹೌದಲ್ವಾ? ಇವಾಗ ಎಕ್ಸಾಕ್ಟ್ಲಿ ಅದಾಯ್ತಾ ಆಗ್ಲಿಲ್ವಾ? ಸನ್ಲೈಟ್ನಿಂದ ಯೂಸ್ ಆಯಿತು, ಪಿಗ್ಮೆಂಟ್ಸ್ ಯೂಸ್ ಆಯಿತು,
ಇದರಿಂದ ನಮಗೆ ATP NADPH ಸಿಕ್ತು, ಹಾಗೆಯೇ ವಾಟರ್ ಸ್ಪ್ಲಿಟ್ ಮಾಡಿ ಆಕ್ಸಿಜನ್ನ ಕೂಡ ರಿಲೀಸ್ ಮಾಡ್ತು. ಸೊ ದಿಸ್ ಈಸ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್. ಬೇಸಿಕಲಿ ಇಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ನಡೀತಾ ಇದೆ. ಇಲ್ಲಿ ATP ಸಿಂಥಸೈಸ್ ಆಗ್ತಾ ಇರೋ ಕಾರಣ ಇದಕ್ಕೆ ನಾವು ಫೋಟೋ ಫಾಸ್ಫೋರಿಲೇಷನ್ ಅಂತ ಕರಿತೀವಿ. ಫೋಟೋಫಾಸ್ಫೋರಿಲೇಷನ್ ಅಂದ್ರೇನು? ಫೋಟೋ ಅಂದ್ರೇನು? ಲೈಟ್. ಸನ್ನಲ್ಲಿರುವಂಥ ಎನರ್ಜಿನ ಯೂಸ್ ಮಾಡಿಕೊಂಡು ಎನರ್ಜಿ ರಿಚ್ ಮಾಲಿಕ್ಯೂಲ್ ಲೈಕ್ ATPನ ಸಿಂಥಸೈಸ್ ಮಾಡೋ ಪ್ರಾಸೆಸ್ಗೆ ನಾವು ಫೋಟೋ ಫಾಸ್ಫೋರಿಲೇಷನ್ ಅಂತ ಕರಿತೀವಿ. ಫಾಸ್ಫೋರಿಲೇಷನ್ ಅಂತ ಯಾಕೆ? ATP ಯಾವುದರಿಂದ ಸಿಂಥಸೈಸ್ ಆಗುತ್ತೆ? ADP ಇಂದ ಸಿಂಥಸೈಸ್ ಆಗುತ್ತೆ. ADP ಮಾಲಿಕ್ಯೂಲ್ಗೆ ಇದು ಒಂದು ಅಡೆನೈನ್, ಇದಕ್ಕೆ ಒಂದು ಫಾಸ್ಫೇಟ್, ಎರಡು ಫಾಸ್ಫೇಟ್ ಅಟ್ಯಾಚ್ ಆಗಿದ್ದಾಗ ADP ಅಂತ ಕರಿತೀವಿ. ಇದರ ಜೊತೆಗೆ ಇನ್ನೊಂದು ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಬೈಂಡ್ ಆದಾಗ, ಜಾಯಿನ್ ಆದಾಗ ATP ಆಗುತ್ತೆ, 3 ಫಾಸ್ಫೇಟ್ ಆಗುತ್ತೆ. ಇದಕ್ಕೆ ನಾವು ATP ಅಂತ ಕರಿತೀವಿ. ಈ ಪ್ರಾಸೆಸ್ಸಲ್ಲಿ ನಾವು ADPಗೆ ಫಾಸ್ಫೇಟ್ ಆ್ಯಡ್ ಮಾಡ್ತಾ ಇರೋ ಕಾರಣದಿಂದ ಇದಕ್ಕೆ ನಾವು ಫಾಸ್ಫೋರಿಲೇಷನ್ ಅಂತ ಕರಿತೀವಿ. ಈ ಫಾಸ್ಫೋರಿಲೇಷನ್ ಆಗೋದಕ್ಕೆ ಎನರ್ಜಿ ಎಲ್ಲಿಂದ ಬಂತು? ಸನ್ಲೈಟಿಂದ ಬಂತು. ಹಾಗಾಗಿ ದಿಸ್ ಇಸ್ ಫೋಟೋ ಫಾಸ್ಫೋರಿಲೇಷನ್. ಇವಾಗ ನಾವು ಈ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ನ ನೋಡಿದ್ರೆ, ಫಾಸ್ಫೋರಿಲೇಷನ್ನ ನೋಡಿದ್ರೆ, ದಿಸ್ ಇಸ್ ನಾನ್ ಸೈಕ್ಲಿಕ್. ಯಾಕೆಂದರೆ ಕ್ಲೋರೋಫಿಲ್ A680 ಇಂದ ಎಕ್ಸಿಟ್ ಆಗಿದ್ದ ಎಲೆಕ್ಟ್ರಾನ್ ವಾಪಸ್ ಕ್ಲೋರೋಫಿಲ್ A680ಗೆ ಬರಲಿಲ್ಲ. ಕ್ಲೋರೋಫಿಲ್ A700ಗಿಂದ ಎಕ್ಸೈಟ್ ಆಗಿದ್ದ ಎಲೆಕ್ಟ್ರಾನ್ ವಾಪಸ್ ಅದೇ ರಿಯಾಕ್ಷನ್ ಸೆಂಟರ್ಗೆ ಅಥವಾ ಅದೇ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ಗೆ ಬರಲಿಲ್ಲ. ಅದು ಸೈಕಲ್ ಆಗಿಲ್ಲ ವಾಪಸ್ಸು. ಹಾಗಾಗಿ ಇದಕ್ಕೆ ನಾವು ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಮತ್ತೊಂದು ಹೆಸರು ಏನಂದ್ರೆ ಇದಕ್ಕೆ ನಿಮಗೆಲ್ಲ ಎಕ್ಸಾಮಲ್ಲಿ ಕೇಳ್ಬೋದು, ಝೆಡ್ ಸ್ಕೀಮ್ ಅಂತ. ಝೆಡ್ ಸ್ಕೀಮ್ ಅಂತ ಯಾಕೆ ಕರಿತೀವಿ ಅಂದರೆ, ಇಲ್ಲಿ ನೋಡಿ ಇದು ಯಾವ ಥರ ಜಿಗ್ಜಾಗ್ ಥರ ಇದೆ ಅಲ್ವಾ? ಸೊ ಲುಕ್ ಹಿಯರ್, ಇಲ್ಲಿಂದ ಇಲ್ಲಿಗೆ ಅದು ಆ್ಯಕ್ಚುಲಿ ಎನ್ ಥರ ಕಾಣಿಸುತ್ತೆ, ಬಟ್ ಅದು ಜಿಗ್ಜಾಗ್ ಆಗಿರೋ ಕಾರಣದಿಂದ ಇದಕ್ಕೆ ನಾವು ಝೆಡ್ ಸ್ಕೀಮ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಯು ಜಸ್ಟ್ ಲರ್ನ್ಡ್ ಅಬೌಟ್ ಇಸ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್. ಇದರಲ್ಲಿ ಏನೇನೆಲ್ಲ ಇನ್ವಾಲ್ವ್ ಆಗಿದೆ? PS1 ಕೂಡ ಇನ್ವಾಲ್ವ್ ಆಗಿದೆ, PS2 ಕೂಡ ಇನ್ವಾಲ್ವ್ ಆಗಿದೆ. ಎಲ್ಲಿ ನಡೀತಾ ಇದೆ ಇದು ನಡೀತಾ ಇರೋದು ಗ್ರಾನಾ ಅಥವಾ ಥೈಲಕಾಯ್ಡ್ ಮೆಂಬ್ರೇನ್ಸ್, ಗ್ರಾನಲ್ ಥೈಲಕಾಯ್ಡ್ ಮೆಂಬ್ರೇನ್ಸ್ ಇರುತ್ತಲ್ವಾ, ಆ ಮೆಂಬ್ರೇನ್ಸಲ್ಲಿ ಇದು ನಡೀತಾ ಇರುತ್ತೆ. ಓಕೆ, ಸೊ ದಿಸ್ ಇಸ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್. ಸಮಥಿಂಗ್ ಸಿಮಿಲರ್ ಇದೆ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಅಂತ, ಅದೇನು ಅಂತ ಹೇಳ್ತೀನಿ ನಿಮಗೆ. ಸೊ ದಿಸ್ ಇಸ್ cyclic so this is cyclic photophosphorylation. ಓಕೆ, ಈಗ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಎಲ್ಲಾಗುತ್ತೆ ಅಂದರೆ ಇದು ಎರಡು ಟೈಮಲ್ಲಿ ಆಗ್ಬೋದು. ಒಂದು ಟೈಮ್ ಯಾವಾಗ ಅಂದರೆ, ಇಫ್ ದ ಇನ್ಸಿಡೆಂಟ್ ಲೈಟ್ is greater than 680 nanometers. ಇನ್ಸಿಡೆಂಟ್ ಲೈಟ್ 680 ನ್ಯಾನೋಮೀಟರ್ಸ್ಗಿಂತ ಜಾಸ್ತಿ ಇರುವಾಗ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಆಗುತ್ತೆ. ಹಾಗೇನೆ ಇದು ಆಗುತ್ತೆ ಸ್ಟ್ರೋಮಾ ಲ್ಯಾಮೆಲಿಲಿ. ಇನ್ಸಿಡೆಂಟ್ ಲೈಟ್ 680 ನ್ಯಾನೋಮೀಟರ್ಸ್ಗಿಂತ ಜಾಸ್ತಿ ಇರುವಾಗ PS2 ಫಂಕ್ಷನ್ ಮಾಡೋದಕ್ಕಾಗೋದಿಲ್ಲ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, PS2 ಫಂಕ್ಷನ್ ಮಾಡಬೇಕಂದ್ರೆ 680 ನ್ಯಾನೋಮೀಟರ್ಸ್ಗಿಂತ ಕಡಿಮೆ ವೇವ್ಲೆಂತ್ ಬೇಕು. 680 ನ್ಯಾನೋಮೀಟರ್ಸ್ಗಿಂತ ಜಾಸ್ತಿ ವೇವ್ಲೆಂತ್ ಲೈಟ್ನ ನಾವು ಸಪ್ಲೈ ಮಾಡಿದರೆ ಆವಾಗ PS2 ಫಂಕ್ಷನ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಹಾಗೇನೆ ನಾನು ನಿಮ್ಗೆ ಹೇಳಿದ್ದೆ PS2 ಗ್ರಾನಲ್ ಎಮೆಲೆಲ್ ಮಾತ್ರ ಇರುತ್ತೆ, ಸ್ಟ್ರೋಮಲ್ ಎಮೆಲೆಲ್ ಇರೋದಿಲ್ಲ ಅಂತ. ಸೊ ಸ್ಟ್ರೋಮಲ್ ಎಮೆಲೆಲಿ ಬರೀ PS1 ಇರೋದ್ರಿಂದ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಅಲ್ಲಾಗುತ್ತೆ. ಸೊ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಅಲ್ಲಿ
PS1 ಮಾತ್ರ ಇನ್ವಾಲ್ವ್ ಆಗಿರುತ್ತೆ. ಓನ್ಲಿ PS1 is involved. ಯಾಕೆ? ಬಿಕಾಸ್ ಇಟ್ ಇಸ್ ಹ್ಯಾಪನಿಂಗ್ ಇನ್ ದ ಸ್ಟ್ರೋಮಾ ಲ್ಯಾಮೆಲೆ. ಸ್ಟ್ರೋಮಾ ಲ್ಯಾಮೆಲೆಲಿ PS2 ಇರೋದಿಲ್ಲ. ಅಥವಾ ಗ್ರಾನಾ ಲ್ಯಾಮೆಲೆಲೆ ಆಗ್ಬೇಕಂದ್ರೂ ಕೂಡ 680 ನ್ಯಾನೋಮೀಟರ್ಸ್ ಇಂಥ ಜಾಸ್ತಿ ವೇವ್ಲೆಂತ್ನ ನಾವು ಇನ್ಸಿಡೆಂಟ್ ಮಾಡಿದಾಗ ಅವಾಗ ಮಾತ್ರ ಇದು ನಡೆಯೋದಕ್ಕೆ ಸಾಧ್ಯ. ಸೊ ಇಲ್ಲಿ ಏನಾಗುತ್ತೆ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಅಂದರೆ ಸಮಥಿಂಗ್ ವೆರಿ ಸಿಮಿಲರ್ ವಿಲ್ ಟೇಕ್ ಪ್ಲೇಸ್. ಸೊ ಲೈಟ್ ಇನ್ಸಿಡೆಂಟ್ ಆಗುತ್ತೆ ಲೀಫ್ ಮೇಲೆ. ಲೀಫಲ್ಲಿರುವಂಥ ಈ ಫೋಟೋ ಸಿಸ್ಟಮ್ ಏನಿದೆ PS1, ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಆಫ್ PS1, ಲೈಟ್ ಬಂದು ಇದ್ರ ಮೇಲೆ ಇನ್ಸಿಡೆಂಟ್ ಆಗುತ್ತೆ. ಫಸ್ಟ್ ಸರೌಂಡಿಂಗ್ ಅಲ್ಲಿರುವಂಥ ಆಂಟಿನಾ ಮಾಲಿಕ್ಯೂಲ್ಸ್ ಅದನ್ನು ಅಬ್ಸಾರ್ಬ್ ಮಾಡಿಕೊಂಡು ಟ್ರ್ಯಾಪ್ ಮಾಡಿಕೊಂಡು ಆ ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ ರಿಯಾಕ್ಷನ್ ಸೆಂಟರ್ಗೆ. ರಿಯಾಕ್ಷನ್ ಸೆಂಟರ್ಗೆ ಎನರ್ಜಿನ ಟ್ರಾನ್ಸ್ಫರ್ ಮಾಡಿದಾಗ ಇಲ್ಲಿರುವಂಥ ಎಲೆಕ್ಟ್ರಾನ್ ಎಕ್ಸೈಟ್ ಆಗಿ ರಿಲೀಸ್ ಆಗುತ್ತೆ. ಆ ಎಲೆಕ್ಟ್ರಾನ್ನ ಒಂದು ಎಲೆಕ್ಟ್ರಾನ್ ಆಕ್ಸೆಪ್ಟರ್ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅದೇ ಎಲೆಕ್ಟ್ರಾನ್ ಆಕ್ಸೆಪ್ಟರ್ ಇಟ್ ವಿಲ್ give it to a series of electron carriers and it will go through the electron transport system. ಈ electron transport system through electrons ಹೋಗ್ತಾ ಇರುವಾಗ one molecule of ATP will get synthesized, or generally let's say ATP molecules will get synthesized. Okay, so ಇಲ್ಲಿ electron P700 ಇಂದ ಲಾಸ್ಟ್ ಆಯಿತು, ಎಲೆಕ್ಟ್ರಾನ್ ವಾಪಸ್ P700ಗೆ ಬಂತು. ಹಾಗಾಗಿ ಇದಕ್ಕೆ ನಾವು ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಅಂತ ಕರಿತೀವಿ. ಈ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಆಗೋ ಟೈಮಲ್ಲಿ ATP ಸಿಂಥಸೈಸ್ ಕೂಡ ಆಗುತ್ತೆ. ಇಲ್ಲಿ ಅಲ್ಲಿಂದ ಎಕ್ಸಿಟ್ ಆಗಿದ್ದ ಎಲೆಕ್ಟ್ರಾನ್ ಅಲ್ಲೇ ವಾಪಸ್ ಬಂದಿದ್ದ ಕಾರಣ NADP ಪ್ಲಸ್ಗೆ ಎಲೆಕ್ಟ್ರಾನ್ ಕೊಡೋದಕ್ಕೆ ಎಲೆಕ್ಟ್ರಾನ್ ಇರೋದಿಲ್ಲ. ಸೊ NADPH ಫಾರ್ಮ್ ಆಗೋದಿಲ್ಲ. ಇಲ್ಲಿ ಎಕ್ಸಿಟ್ ಆಗಿದ್ದ ಎಲೆಕ್ಟ್ರಾನ್ ವಾಪಸ್ ಅದೇ ರಿಯಾಕ್ಷನ್ ಸೆಂಟರ್ಗೆ ಬಂದಿದ್ದ ಕಾರಣ ವಾಟರ್ ಕೂಡ ಸ್ಪ್ಲಿಟ್ ಆಗೋ ಅವಶ್ಯಕತೆ ಇಲ್ಲ. ವಾಟರ್ ಪ್ರೀವಿಯಸ್ಲಿ ಯಾಕೆ ಸ್ಪ್ಲಿಟ್ ಆಯಿತು? ಯಾಕೆಂದರೆ ಎಲೆಕ್ಟ್ರಾನ್ ಲೂಸ್ ಆಗೋಗ್ಬಿಟ್ಟಿತ್ತು. ಮತ್ತೆ ಈ ರಿಯಾಕ್ಷನ್ ಕಂಟಿನ್ಯೂ ಆಗಬೇಕಂದ್ರೆ ಆ ಎಲೆಕ್ಟ್ರಾನ್ ರಿಪ್ಲೇಸ್ ಮಾಡಬೇಕಿತ್ತು. ಹಾಗಾಗಿ ವಾಟರ್ ಸ್ಪ್ಲಿಟ್ಟಿಂಗ್ ಆಯಿತು. ಇಲ್ಲಿ ಲಾಸ್ಟ್ ಆಗಿರೋ ಎಲೆಕ್ಟ್ರಾನ್ ವಾಪಸ್ ಅದ್ರ ಮನೆಗೆ ಅದೇ ರಿಯಾಕ್ಷನ್ ಸೆಂಟರ್ಗೆ ಬಂದಿದ್ದ ಕಾರಣ ರೀಪ್ಲೇಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಹಾಗಾಗಿ ಸೇಮ್ ಎಲೆಕ್ಟ್ರಾನ್ ದಟ್ ವಾಸ್ ಲಾಸ್ಟ್ ಇಸ್ ಗೋಯಿಂಗ್ ಟು ಕಮ್ ಬ್ಯಾಕ್ ಹಿಯರ್. ಆ ಕಾರಣದಿಂದ ಇದಕ್ಕೆ ನಾವು ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಾನು ಡ್ರಾ ಮಾಡಿ ತೋರಿಸಿದ್ದೀನಿ ಹೇಗೆ ಸ್ಟ್ರೋಮಾ ಲ್ಯಾಮೆಲೆಲಿ ಬರೀ ನಮಗೆ PS1 ಮಾತ್ರ ಇರುತ್ತೆ. ಯು ಹ್ಯಾವ್ PS1 ಆ್ಯಂಡ್ ಯು ಹ್ಯಾವ್ ದಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಆರ್ ದಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಹಾಗಾಗಿ ದಿಸ್ ವಿಲ್ ಹ್ಯಾಪನ್ ಇನ್ ದ ಸ್ಟ್ರೋಮಾ ಲ್ಯಾಮೆಲೆ. ಓಕೆ, ಸೊ ಇವಾಗ ಡಿಫ್ರೆನ್ಸ್ ಬಿಟ್ವೀನ್ ಸೈಕ್ಲಿಕ್ ಆ್ಯಂಡ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ ಕಲ್ತ್ಕೊಳ್ಳೋಣ. ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ and cyclic ಫೋಟೋಫಾಸ್ಫೋರಿಲೇಷನ್. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಯೋರ್ ಡೌಟ್ಸ್. ಓಕೆ, ಸೊ ಇವಾಗ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನಲ್ಲಿ ಯಾವುದೆಲ್ಲ ಫೋಟೋ ಸಿಸ್ಟಮ್ ಇನ್ವಾಲ್ವ್ ಆಗಿರುತ್ತೆ? PS2 and PS1 both are involved. Cyclic photophosphorylation alli it is only PS1. ಓಕೆ, ನಾನ್ ಸೈಕ್ಲಿಕಲ್ಲಿ 2 ಫೋಟೋ ಸಿಸ್ಟಮ್ ಇನ್ವಾಲ್ವ್ ಆಗಿತ್ತು. ಇದರಲ್ಲಿ ಬರೀ ಒಂದೇ ಫೋಟೋ ಸಿಸ್ಟಮ್ ದಟ್ ಇಸ್ PS1. ಇದರಲ್ಲಿ ವಾಟರ್ ಸ್ಪ್ಲಿಟ್ಟಿಂಗ್ ನಡೆಯುತ್ತೆ. ಇಲ್ಲಿ there is no splitting of water. ಇಲ್ಲಿ ವಾಟರ್ ಸ್ಪ್ಲಿಟ್ಟಿಂಗ್ ಆದ ಕಾರಣ ಆಕ್ಸಿಜನ್ ಇಸ್ ಎವಾಲ್ವ್ಡ್.
ಇಲ್ಲಿ ವಾಟರ್ ಸ್ಪ್ಲಿಟ್ಟಿಂಗ್ ಆಗಿಲ್ಲ, ಹಾಗಾಗಿ there is no evolution of oxygen. Here there was NADPH produced. Here NADPH is not produced. Finally, illi electrons okay, so illi electron ವಾಪಸ್ ರಿಟರ್ನ್ ಆಗೋದಿಲ್ಲ ಸೇಮ್ ರಿಯಾಕ್ಷನ್ ಸೆಂಟರ್ಗೆ. ಎಲೆಕ್ಟ್ರಾನ್ಸ್ ಡೋಂಟ್ ರಿಟರ್ನ್ ಟು ದ initial light harvesting complex. Here electrons return. ಅದಲ್ಲದೆ ಕಾಮನ್ ಏನು ಅಂದರೆ ಎರಡರಲ್ಲೂ ATP ಜನರೇಷನ್ ಆಗುತ್ತೆ. ATP ಜನರೇಷನ್ ಎರಡು ಸೈಕ್ಲಿಕ್ ಮತ್ತು ನಾನ್ ಸೈಕ್ಲಿಕ್ ಎರಡರಲ್ಲೂ ನಡೆಯುತ್ತೆ. ನಾನ್ ಸೈಕ್ಲಿಕಲ್ಲಿ NADPH ಫಾರ್ಮ್ ಆಗಲ್ಲ, ವಾಟರ್ ಸ್ಪ್ಲಿಟ್ ಆಗಲ್ಲ, ಆಕ್ಸಿಜನ್ ಫಾರ್ಮ್ ಆಗಲ್ಲ. ಓಕೆನಾ? ಸೊ ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ cyclic and non-cyclic photophosphorylation. Now, let's learn about, ನಾನು ನಿಮಗಿಲ್ಲಿ ಹೇಳಿದೆ that electrons ಈ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಥ್ರೂ ಪಾಸ್ ಆಗ್ತಾ ಇರುವಾಗ ATP ಪ್ರೊಡ್ಯೂಸ್ ಆಗುತ್ತೆ ಅಂತ. ಹೆಂಗೆ ಎಕ್ಸಾಕ್ಟ್ಲಿ ATP ಪ್ರೊಡ್ಯೂಸ್ ಆಗುತ್ತೆ, ಅದಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ, ಇದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಹೈಪೋಥೆಸಿಸ್ ಇದೆ, ಅದಕ್ಕೆ ನಾವು ಕೆಮಿ ಆಸ್ಮಾಟಿಕ್ ಹೈಪೋಥೆಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕೆಮಿ ಆಸ್ಮಾಟಿಕ್ ಹೈಪೋಥೆಸಿಸ್. ಸೊ ಈ ಹೈಪೋಥೆಸಿಸ್ ಎಕ್ಸ್ಪ್ಲೇನ್ ಮಾಡುತ್ತೆ ATP ಜನರೇಷನ್ ಹೆಂಗೆ ಎಕ್ಸಾಕ್ಟ್ಲಿ ಆಗುತ್ತೆ ಅಂತ. ಓಕೆನಾ? ಗಮನ ಇಟ್ಟು ಕೇಳಿ. ಸೊ ವಾಟ್ ಯು ಆರ್ ಲುಕಿಂಗ್ ಅಟ್ ಹಿಯರ್ ಈಸ್ ಒನ್ ಥೈಲಕಾಯ್ಡ್. ಈ ಪಿಂಕ್ ಕಲರ್ ಏನಿದೆ ಲೈನು, ದಟ್ ರೆಪ್ರೆಸೆಂಟ್ಸ್ ದ ಥೈಲಕಾಯ್ಡ್ ಮೆಂಬ್ರೇನ್. ಥೈಲಕಾಯ್ಡ್ ಒಳಗಡೆ ಖಾಲಿ ಜಾಗಕ್ಕೆ ನಾವು ಏನಂತ ಕರಿತೀವಿ? ಲೂಮೆನ್. ಸೊ ಥೈಲಕಾಯ್ಡ್ ಮೆಂಬ್ರೇನ್ ಒಳಗಡೆ ಲೂಮೆನ್ ಇರುತ್ತೆ. ಥೈಲಕಾಯ್ಡ್ ಮೆಂಬ್ರೇನ್ ಹೊರಗಡೆ ಏನಿರುತ್ತೆ? ಥೈಲಕಾಯ್ಡ್ ಯಾವ್ದ್ರಲ್ಲಿ ಪ್ರೆಸೆಂಟ್ ಇರುತ್ತೆ? ಸ್ಟ್ರೋಮಾಲಿ. ಸೊ ಒನ್ ಸೈಡ್ ಆಫ್ ದ ಮೆಂಬ್ರೇನ್ ಲೂಮೆನ್ ಇರುತ್ತೆ, ಒನ್ ಸೈಡ್ ಆಫ್ ದ ಮೆಂಬ್ರೇನ್ ಯು ಹ್ಯಾವ್ ದ ಸ್ಟ್ರೋಮಾ. ಓಕೆ, ಸೊ ಇವಾಗ ATP ಜನರೇಷನ್ ಹೆಂಗಾಗುತ್ತೆ ಅಂತ ನಾನು ಹೇಳ್ತೀನಿ. ATP ಜನರೇಷನ್ ಆಗಬೇಕಂದ್ರೆ ಒಂದು ಪ್ರೋಟಾನ್ ಗ್ರೇಡಿಯಂಟ್ ಕ್ರಿಯೇಟ್ ಮಾಡಬೇಕು. ಪ್ರೋಟಾನ್ ಗ್ರೇಡಿಯಂಟ್ ಅಂದರೆ ಗ್ರೇಡಿಯಂಟ್ ಅಂದರೆ ಏನು ಅಂತ ನಾವು ಯಾವ ಚಾಪ್ಟರಲ್ಲಿ, ಐ ಡೋಂಟ್ ಥಿಂಕ್ ವಿವ್ ಡನ್ ದಟ್ ಚಾಪ್ಟರ್ ಯೆಟ್. ಎನಿವೆ, ಸೊ ಪ್ರೋಟಾನ್ ಗ್ರೇಡಿಯಂಟ್ ಅಂದರೆ ಏನು ಅಂದರೆ, ಒಂದು ಮೆಂಬ್ರೇನ್ನ ತಗೊಂಡ್ರೆ ಒಂದು ಕಡೆ ಜಾಸ್ತಿ ಪ್ರೋಟಾನ್ಸ್ ಇರಬೇಕು, ಇನ್ನೊಂದು ಕಡೆ ಕಡಿಮೆ ಇರಬೇಕು. ಆ ರೀತಿ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಇರೋದಕ್ಕೆ ನಾವು ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ರೋಟಾನ್ ಗ್ರೇಡಿಯಂಟ್ನ ಕ್ರಿಯೇಟ್ ಮಾಡಬೇಕು. ಆ ಪ್ರೋಟಾನ್ ಗ್ರೇಡಿಯಂಟ್ ಹೆಲ್ಪ್ನಿಂದ ನಾವು ATPನ ಸಿಂಥಸೈಸ್ ಮಾಡ್ಬೋದು. ಓಕೆ, ಸೊ ಈ ಪ್ರೋಟಾನ್ ಗ್ರೇಡಿಯಂಟ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂದರೆ, ಹೆಂಗೆ ಕ್ರಿಯೇಟ್ ಮಾಡುತ್ತೆ ಸೆಲ್ಸ್ ಅಂದರೆ, 3 ರೀತಿಯಲ್ಲಿ ಕ್ರಿಯೇಟ್ ಮಾಡುತ್ತೆ. ಮೊದಲನೇದಾಗಿ ನಾವು ವಾಟರ್ ಸ್ಪ್ಲಿಟ್ಟಿಂಗ್ ರಿಯಾಕ್ಷನ್ ಬಗ್ಗೆ ಮಾತಾಡೋಣ. ವಾಟರ್ ಸ್ಪ್ಲಿಟ್ಟಿಂಗ್ ಯಾವ ಫೋಟೋ ಸಿಸ್ಟಮಲ್ಲಿ ಆಗುತ್ತೆ? ಯಾವ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಹತ್ರ ಆಗುತ್ತೆ? PS2 ಹತ್ರ ಆಗುತ್ತೆ, ಹೌದಲ್ವಾ? ನಾವು ನಾನ್ ಸೈಕ್ಲಿಕಲ್ ನೋಡಿದ್ವಿ. PS2 ಹತ್ರ ವಾಟರ್ ಸ್ಪ್ಲಿಟ್ಟಿಂಗ್ ರಿಯಾಕ್ಷನ್ ವಿಲ್ ಹ್ಯಾಪನ್. ಯಾಕೆಂದರೆ PS2 ಆ ಕಾಂಪ್ಲೆಕ್ಸ್ನಲ್ಲೇ ಇರೋದು. ಏನು ಎನ್ಸೈಮ್ ಬೇಕು ವಾಟರ್ ಸ್ಪ್ಲಿಟ್ಟಿಂಗ್ಗೆ ಅದು ಈ ಕಾಂಪ್ಲೆಕ್ಸಲ್ಲೇ ಇರೋದು. ಯಾವ ಮಿನರಲ್ಸ್ ಬೇಕು ಅದು ಈ ಕಾಂಪ್ಲೆಕ್ಸಲ್ಲೇ ಇರೋದು. ಸೊ ಇಲ್ಲಿ PS2 ಅಲ್ಲಿ ವಾಟರ್ ಸ್ಪ್ಲಿಟ್ಟಿಂಗ್ ಲೂಮೆನ್ ಕಡೆಗೆ ಆಗುತ್ತೆ. ಸೊ ಓಕೆ, ಸೊ ಲೂಮೆನ್ ಕಡೆಗೆ ವಾಟರ್ ಸ್ಪ್ಲಿಟ್ಟಿಂಗ್ ಆದಾಗ ಏನಾಗುತ್ತೆ? 2 ಎಲೆಕ್ಟ್ರಾನ್, 2 ಪ್ರೋಟಾನ್ ಮತ್ತೆ 1 ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ, ಹೌದಲ್ವಾ? ಈ ಆಕ್ಸಿಜನ್ ಒಳಗಡೆ ರಿಲೀಸ್ ಆಗುತ್ತೆ, ಇವೆಂಚುಲಿ ಅದು ಪ್ಲಾಂಟಿಂದ ಹೊರಗೆ ಹೋಗುತ್ತೆ. ಈ ಎಲೆಕ್ಟ್ರಾನ್ ಏನು ಪ್ರೊಡ್ಯೂಸ್ ಆಯಿತು ಅದು ಇಲ್ಲಿ ಲೂಸ್ ಆಗಿರೋ ಎಲೆಕ್ಟ್ರಾನ್ನ ರೀಪ್ಲೇಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ರೋಟಾನ್ ಏನಾಯಿತು? ಪ್ರೋಟಾನ್ ಒಳಗಡೆನೆ ಅಕ್ಯುಮ್ಯುಲೇಟ್ ಆಗುತ್ತೆ. ಓಕೆ, ಸೊ ದಿಸ್ ಪ್ರೋಟಾನ್ ಇಸ್ ಗೆಟ್ಟಿಂಗ್ ಅಕ್ಯುಮ್ಯುಲೇಟೆಡ್ ಇನ್ಸೈಡ್ ದ ಲೂಮೆನ್. ಹಾಗಾಗಿ ಲೂಮೆನಲ್ಲಿ ಪ್ರೋಟಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಕಂಪೇರ್ ಟು ದ ಪ್ರೋಟಾನ್ ಕಾನ್ಸಂಟ್ರೇಷನ್ ಸ್ಟ್ರೋಮಾಲಿ. ಇದು ಒಂದು ರೀಸನ್. ಓಕೆ, ಸೊ ದಿಸ್ ಇಸ್ ಒನ್ ರೀಸನ್ ಫಾರ್ ದ್ಯಾಟ್. ಸೆಕೆಂಡ್ ರೀಸನ್ ಇಸ್, ಆಚೆ ಕಡೆ ಇಲ್ಲಿ PS1 ನಲ್ಲಿ ನಾವು ನೋಡಿದ್ವಿ
NADPH ಫಾರ್ಮ್ ಆಗುತ್ತೆ. NADP ಪ್ಲಸ್ ಇಂದ NADPH ಫಾರ್ಮ್ ಆಗುತ್ತೆ ಅಂತ ನಾವು ನೋಡಿದ್ವಿ, ಹೌದಲ್ವಾ? ಸೊ ಈ NADP ಪ್ಲಸ್ NADPH ಫಾರ್ಮ್ ಮಾಡಬೇಕಂದ್ರೆ ಏನು ಬೇಕು ನಮಗೆ? ಎಲೆಕ್ಟ್ರಾನ್ಸ್ ಬೇಕು. ಎಲೆಕ್ಟ್ರಾನ್ಸ್ ಎಲ್ಲಿಂದ ಸಿಕ್ತು ನಮಗೆ? PS1 ಇಂದ ಸಿಕ್ತು. ಓಕೆ, ಸೊ NADP ಪ್ಲಸ್ ಆಲ್ರೆಡಿ ಎಲೆಕ್ಟ್ರಾನ್ ಡೆಫಿಸಿಟ್ ಇದೆ, ಹಾಗಾಗಿ ಇದು NADP ಪ್ಲಸ್. ಸೊ ನಾವು 2 ಎಲೆಕ್ಟ್ರಾನ್ನ ಯೂಸ್ ಮಾಡಿಕೊಂಡಾಗ ಇದು NADPH ಆಗುತ್ತೆ. ಸೊ ಈ NADP ಪ್ಲಸ್ NADPH ಪ್ಲಸ್ H ಪ್ಲಸ್ ಆಗಬೇಕಂದ್ರೆ ನಮಗೆ 2 ಪ್ರೋಟಾನ್ ಬೇಕು. ಈ ಪ್ರೋಟಾನ್ ಎಲ್ಲಿಂದ ಬರ್ತಾ ಇದೆ? ಈ ಪ್ರೋಟಾನ್ ಸ್ಟ್ರೋಮಾ ಇಂದ ಬರ್ತಾ ಇದೆ. ಇವಾಗ ನಾವು ಗ್ರೇಡಿಯಂಟ್ ಕ್ರಿಯೇಟ್ ಮಾಡಬೇಕು. ಗ್ರೇಡಿಯಂಟ್ ಕ್ರಿಯೇಟ್ ಮಾಡುವಾಗ ಒಳಗಡೆ ಪ್ರೋಟಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು, ಹೊರಗಡೆ ಕಡಿಮೆ ಇರಬೇಕು. ಒನ್ ವೇ ಟು ಇನ್ಕ್ರೀಸ್ ಒಳಗಡೆ ಕಾನ್ಸಂಟ್ರೇಷನ್, ಪ್ರೋಟಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೇಕಂದ್ರೆ ಒಳಗಡೆ ಪ್ರೋಟಾನ್ಸ್ ರಿಲೀಸ್ ಆಗೋ ಥರ ಮಾಡ್ಬೋದು. ಅದನ್ನು ನಾವು ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿದ್ವಿ. ಇನ್ನೊಂದು ನಾವು ಏನು ಮಾಡ್ಬೋದು? ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಜನರೇಟ್ ಮಾಡಬೇಕಂದ್ರೆ ಆಚೆ ಕಡೆ ಏನು ಪ್ರೋಟಾನ್ಸ್ ಆಲ್ರೆಡಿ ಇದೆ ಅದರ ಕಾನ್ಸಂಟ್ರೇಷನ್ನ ಇನ್ನೂ ಕಡಿಮೆ ಮಾಡಬೇಕು. ಇನ್ನೂ ಕಡಿಮೆ ಮಾಡಿದಾಗ ಆಚೆ ಕಡಿಮೆ ಆಗುತ್ತೆ, ಒಳಗೆ ಹೆಚ್ಚಾಗುತ್ತೆ. ಸೊ ಆಚೆ ಕಡೆ ಇರೋ ಪ್ರೋಟಾನ್ಸ್ನ ಇನ್ನೂ ಹೆಂಗೆ ಕಡಿಮೆ ಮಾಡ್ಬೋದು? NADP ಪ್ಲಸ್ H ಪ್ಲಸ್ನ ಯೂಸ್ ಮಾಡಿಕೊಂಡು NADPH ಪ್ಲಸ್ H ಪ್ಲಸ್ ಫಾರ್ಮ್ ಆಗುತ್ತಲ್ವಾ? ಅದಕ್ಕೆ ಬೇಕಾಗಿರುವಂಥ ಪ್ರೋಟಾನ್ಸ್ನ ಸ್ಟ್ರೋಮಾ ಇಂದ ತಗೊಳುತ್ತೆ. ಸೊ ಸ್ಟ್ರೋಮಾನಲ್ಲಿ ಏನು ಪ್ರೋಟಾನ್ಸ್ ಆಲ್ರೆಡಿ ಇದೆ ಅದು ಇನ್ನೂ ಕಡಿಮೆ ಆಗುತ್ತೆ NADPH ಫಾರ್ಮೇಷನ್ ಟೈಮಲ್ಲಿ. ಅದಲ್ಲದೆ ಮೂರನೇದು, ಈ PS2ನ ಅದು ಸನ್ಲೈಟ್ನ ಅಬ್ಸಾರ್ಬ್ ಮಾಡಿಕೊಂಡು ಎಲೆಕ್ಟ್ರಾನ್ ಎಕ್ಸೈಟ್ ಆದಾಗ ಅದರದ್ದು ರಿಯಾಕ್ಷನ್ ಸೆಂಟರ್ನಿಂದ ಅದನ್ನು ಒಂದು ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ತಗೊಳುತ್ತೆ, ಹೌದಲ್ವಾ? ಒಂದು ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ತಗೊಳುತ್ತೆ ಅದನ್ನು. ಈ ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಅದನ್ನು ನೆಕ್ಸ್ಟ್ ಒಂದು ಎಲೆಕ್ಟ್ರಾನ್ ಕ್ಯಾರಿಯರ್ ಕೊಡಲ್ಲ, ಬಟ್ ಒಂದು ಹೈಡ್ರೋಜನ್ ಕ್ಯಾರಿಯರ್ಗೆ ಕೊಡುತ್ತೆ. ಹೈಡ್ರೋಜನ್ ಕ್ಯಾರಿಯರ್. ಈ ಹೈಡ್ರೋಜನ್ ಕ್ಯಾರಿಯರ್ ಸ್ಟ್ರೋಮಾನಿಂದ ಒಂದು ಪ್ರೋಟಾನ್ ತಗೊಳುತ್ತೆ, ಈ ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಇಂದ ಒಂದು ಎಲೆಕ್ಟ್ರಾನ್ ತಗೊಳುತ್ತೆ. ಇಲ್ಲಿಂದ ತಗೊಂಡಿರೋ ಎಲೆಕ್ಟ್ರಾನ್ನ ಅದು ನೆಕ್ಸ್ಟ್ ಸೀರೀಸ್ ಆಫ್ ಎಲೆಕ್ಟ್ರಾನ್ ಕ್ಯಾರಿಯರ್ಸ್ ಕೊಡುತ್ತೆ. ಅದರಲ್ಲಿ ಒಂದು ಎಲೆಕ್ಟ್ರಾನ್ ಕ್ಯಾರಿಯರ್ ಹೆಸರು ಸೈಟೋಕ್ರೋಮ್ B6F ಕಾಂಪ್ಲೆಕ್ಸ್ ಅಂತ, ಅಲ್ಲಿಗೆ ಕೊಡುತ್ತೆ. ಸೊ ಈ ಸೈಟೋಕ್ರೋಮ್ ಏನು ಮಾಡುತ್ತೆ? ಆ ಎಲೆಕ್ಟ್ರಾನ್ನ ತಗೊಳುತ್ತೆ, ಪ್ರೋಟಾನ್ನ ಕೂಡ ತಗೊಳುತ್ತೆ. ಆ ತಗೊಂಡಿರೋ ಪ್ರೋಟಾನ್ನ ಒಳಗಡೆಗೆ ರಿಲೀಸ್ ಮಾಡುತ್ತೆ. ಸೊ ಆಸ್ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಥ್ರೂ ದಿ ಎಲೆಕ್ಟ್ರಾನ್ ಕ್ಯಾರಿಯರ್ಸ್, protons are pumped from the stroma side to the lumen side. ಅದರಿಂದ ಕೂಡ ಲೂಮೆನಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಮತ್ತೆ ರಿಪೀಟ್ ಮಾಡ್ತೀನಿ, 3 ಕಾರಣದಿಂದ ಒಂದು ಗ್ರೇಡಿಯಂಟ್ ಡೆವಲಪ್ ಆಗುತ್ತೆ. ಆ 3 ಕಾರಣ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ವಾಟರ್ ಸ್ಪ್ಲಿಟ್ಟಿಂಗ್ ಆಗೋದು ಲೂಮೆನ್ ಸೈಡಲ್ಲಿ. ವಾಟರ್ ಸ್ಪ್ಲಿಟ್ಟಿಂಗ್ ಆದಾಗ ಪ್ರೋಟಾನ್ಸ್ ರಿಲೀಸ್ ಆಗುತ್ತೆ, ಅದು ಲೂಮೆನ್ ಒಳಗಡೆನೆ ಅಕ್ಯುಮುಲೇಟ್ ಆಗುತ್ತೆ. ಎರಡನೇದು NADPH ಫಾರ್ಮೇಷನ್ ಆಗೋದು ಸ್ಟ್ರೋಮಾ ಸೈಡ್ಗೆ. NADPH ಫಾರ್ಮೇಷನ್ಗೆ ಪ್ರೋಟಾನ್ಸ್ ಬೇಕು. ಆ ಪ್ರೋಟಾನ್ಸ್ನ ಸ್ಟ್ರೋಮಾಯಿಂದ NAD ರಿಡಕ್ಟೇಸ್ ಎನ್ಸೈಮ್ ತಗೊಳುತ್ತೆ. ಓಕೆ, ಸೊ ಸ್ಟ್ರೋಮಲ್ಲಿ ಇರುವಂಥ ಪ್ರೋಟಾನ್ಸ್ ಕಡಿಮೆ ಆಯಿತು, ಲೂಮಿನಲ್ಲಿರುವಂಥ ಪ್ರೋಟಾನ್ಸ್ ಜಾಸ್ತಿ ಆಯಿತು. ಅದಲ್ಲದೆ ಮೂರನೇ ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರೋಟಾನ್ಸ್ ಆಚೆ ಕಡೆ ಸ್ಟ್ರೋಮಲ್ಲಿರೋದು ಲೂಮೆನ್ ಒಳಗಡೆ ಪಂಪ್ ಆಗುತ್ತೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇರೋ ಟೈಮಲ್ಲಿ. ಯಾಕೆಂದರೆ ಪ್ರೈಮರಿ ಎಲೆಕ್ಟ್ರಾನ್ ಎಕ್ಸೆಪ್ಟರ್ ಫ್ರಮ್ PS2 ಆ ಎಲೆಕ್ಟ್ರಾನ್ನ ಎಲೆಕ್ಟ್ರಾನ್ ಕ್ಯಾರಿಯರ್ ಕೊಡಲ್ಲ, ಒಂದು ಹೈಡ್ರೋಜನ್ ಕ್ಯಾರಿಯರ್ ಕೊಡುತ್ತೆ. ಆ ಹೈಡ್ರೋಜನ್ ಕ್ಯಾರಿಯರ್ಗೆ ಪ್ರೋಟಾನ್ ಸ್ಟ್ರೋಮಾಯಿಂದ ತಗೊಂಡು ಎಲೆಕ್ಟ್ರಾನ್ ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟರಿಂದ ತಗೊಳುತ್ತೆ. ಈ ಎಲೆಕ್ಟ್ರಾನ್ನ ನೆಕ್ಸ್ಟ್ ಎಲೆಕ್ಟ್ರಾನ್ ಕ್ಯಾರಿಯರ್ ಕೊಡುತ್ತೆ, ಪ್ರೋಟಾನ್ನ ಲೂಮೆನ್ ಒಳಗಡೆ ರಿಲೀಸ್ ಮಾಡುತ್ತೆ. ಹಾಗಾಗಿ ಪ್ರೋಟಾನ್ ಕಾನ್ಸಂಟ್ರೇಷನ್ ಇಲ್ಲಿಗೆ ಜಾಸ್ತಿ ಆಯಿತು, ಹೊರಗಡೆ ಕಡಿಮೆ ಆಯಿತು. ಸೊ ಪ್ರೋಟಾನ್ ಕಾನ್ಸಂಟ್ರೇಷನ್ ಇಲ್ಲಿ ಜಾಸ್ತಿ ಇರೋ ಕಾರಣ ಪ್ರೋಟಾನ್ಸ್ ವಿಲ್ ವಾಂಟ್ ಟು ಫೈಂಡ್ ಅ ವೇ ಟು ಗೆಟ್ ಔಟ್. ಯಾಕೆಂದರೆ ಇಕ್ವಿಲಿಬ್ರಿಯಂ ಮೇಂಟೈನ್ ಆಗಬೇಕಂದ್ರೆ ಪ್ರೋಟಾನ್ಸ್ ಒಳಗಡೆ ಇರೋದು ಹೊರಗೆ ಬರಬೇಕು, ಎರಡು ಈಕ್ವಲ್ ಆಗಬೇಕಂದ್ರೆ. ಅದು ಆಚೆ ಕಡೆ ಹಾಗೆ ಮೆಂಬ್ರೇನ್ ಥ್ರೂ ಡಿಫ್ಯೂಸ್ ಆಗೋದಿಲ್ಲ. ಅದು ಆಚೆ ಬರಬೇಕಂದ್ರೆ ಅದು ಈ ಮಾಲಿಕ್ಯೂಲ್ ಥ್ರೂನೇ ಬರಬೇಕು. ಈ ಮಾಲಿಕ್ಯೂಲ್ ಹೆಸರು
ATP ಸಿಂಥೇಸ್. ATP ಸಿಂಥೇಸ್ ಇಸ್ ಅನ್ ಎನ್ಸೈಮ್. ಅದ್ರ ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ ಈ ಮಾಲಿಕ್ಯೂಲ್ ATP ಸಿಂಥಸೈಸ್ ಮಾಡುತ್ತೆ ಅಂತ, ಹೌದಲ್ವಾ? ಸೊ ಈ ATP ಸಿಂಥೇಸ್ ಮಾಲಿಕ್ಯೂಲಲ್ಲಿ 2 ಪಾರ್ಟ್ಸ್ ಇದೆ. ಒಂದು ಪಾರ್ಟು ಮೆಂಬ್ರೇನಲ್ಲೇ ಎಂಬೆಡ್ ಆಗಿದೆ, ಇದಕ್ಕೆ ನಾವು F0 ಪಾರ್ಟಿಕಲ್ ಅಂತ ಕರಿತೀವಿ. ಒಂದು ಕಾಂಪೊನೆಂಟ್, ಒಂದು ಪಾರ್ಟ್ ಆಫ್ ಇಟ್, ಒಂದು ಸಬ್ ಯೂನಿಟ್ ಆಫ್ ಇಟ್ ಇಸ್ ಎಂಬೆಡೆಡ್, ಇಟ್ಸ್ ಪ್ರೆಸೆಂಟ್ ಔಟ್ಸೈಡ್ ದ ಮೆಂಬ್ರೇನ್. ಇದಕ್ಕೆ ನಾವು F1 ಪಾರ್ಟಿಕಲ್ ಅಂತ ಕರಿತೀವಿ. ಓಕೆ, ಸೊ F0, F1. ಓಕೆ, ಸೊ ಇದು ಕ್ಲೋರೋಪ್ಲಾಸ್ಟ್ನಲ್ಲೂ ಇರುತ್ತೆ, ಮೈಟೊಕಾಂಡ್ರಿಯಲ್ಲೂ ಇರುತ್ತೆ. ಕ್ಲೋರೋಪ್ಲಾಸ್ಟ್ನಲ್ಲಿರುವಂಥ ATP ಸಿಂಥೇಸಲ್ಲಿ CF0, CF1 ಅಂತ ಕರಿತೀವಿ. ಓಕೆನಾ? ಸೊ ಈ F0 ಏನಿದೆ ಇಲ್ಲಿ, ಈ F0 ಪಾರ್ಟಿಕಲ್ ಮೆಂಬ್ರೇನಲ್ಲಿ ಇರುತ್ತೆ. ಸೊ ಇದನ್ನು ನಾವು ಟ್ರಾನ್ಸ್ ಮೆಂಬ್ರೇನ್ ಪ್ರೋಟೀನ್ ಅಂತ ಅನ್ಕೊಳ್ಬೋದು. ಓಕೆ, ಸೊ ಇದನ್ನು ನಾವು ಫಾಸ್ಫೋಲಿಪಿಡ್ ಬೈಲೇಯರ್ ಅಂತ ಅಂದ್ಕೊಂಡ್ರೆ, ಸೊ ಅದರಲ್ಲಿ ಎಂಬೆಡ್ ಆಗಿರುವಂಥ ಪಾರ್ಟಿಗೆ ನಾವು F0 ಪಾರ್ಟಿಕಲ್ ಅಂತ ಕರಿತೀವಿ. ಈ F0 ಪಾರ್ಟಿಕಲ್ ಆ್ಯಕ್ಚುಲಿ ಒಂದು ಚಾನಲ್ ಥರ ಫಾರ್ಮ್ ಮಾಡಿರುತ್ತೆ. ಆ ಚಾನಲ್ ಥ್ರೂ ಈ ಪ್ರೋಟಾನ್ಸ್ ಆಚೆ ಕಡೆಗೆ ಎಸ್ಕೇಪ್ ಆಗ್ಬೋದು. ಓಕೆನಾ? ಸೊ ಈ ಪ್ರೋಟಾನ್ಸ್ ಈ ಚಾನಲ್ ಥ್ರೂ ಆಚೆಗೆ ಬರ್ತಾ ಇರೋವಾಗ F1 ಪಾರ್ಟಿಕಲ್ ಏನು ಮಾಡುತ್ತೆ, 2 ಮಾಲಿಕ್ಯೂಲ್, ಒಂದು ADP, ಒಂದು ಇನಾರ್ಗ್ಯಾನಿಕ್ ಫಾಸ್ಫೇಟ್, ಒಂದು ADP ಮತ್ತು ಒಂದು ಇನಾರ್ಗ್ಯಾನಿಕ್ ಫಾಸ್ಫೇಟ್ನ ತೊಗೊಂಡು ಜಾಯಿನ್ ಮಾಡಿ ATP ಸಿಂಥಸೈಸ್ ಮಾಡುತ್ತೆ. ಸೊ ATP ಸಿಂಥಸೈಸ್ ಆಗೋದಕ್ಕೆ ಏನು ಎನರ್ಜಿ ಬೇಕು, ಈ ಮೂವ್ಮೆಂಟ್ ಆಫ್ ಪ್ರೋಟಾನ್ಸ್ ಆ ಎನರ್ಜಿನ ಅದಕ್ಕೆ ಕೊಡುತ್ತೆ. ಹಾಗಾಗಿ ATP ಸಿಂಥಸಿಸ್ ನಡೆಯುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ATP ಸಿಂಥಸೈಸ್ ಆಗಬೇಕಂದ್ರೆ ಒಂದು ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಬೇಕು ಪ್ರೋಟಾನ್ಸ್ದು. ಸೊ ಆ ಪ್ರೋಟಾನ್ ಗ್ರೇಡಿಯಂಟ್ 3 ರೀಸನಿಂದ ಜನ್ರೇಟ್ ಆಗುತ್ತೆ. ಆ 3 ರೀಸನ್ ನಾನು ಮತ್ತೆ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದ್ಸತಿ ರಿವೈಸ್ ಮಾಡಿದ್ದೀನಿ. ಸೊ ಈ ಪ್ರೋಟಾನ್ಸ್ ಆಚೆಗೆ ಬರುವಾಗ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ನ ಈಕ್ವಲೈಸ್ ಮಾಡಿ, ಏನು ಗ್ರೇಡಿಯಂಟ್ ಇಲ್ಲದೆ ಈಕ್ವಿಲಿಬ್ರಿಯಂ ಅಟೇನ್ ಮಾಡಬೇಕಂದ್ರೆ ಪ್ರೋಟಾನ್ಸ್ ಒಳಗಡೆಯಿಂದ ಹೊರಗೆ ಬರಬೇಕು. ಅದು ಎಲ್ಲಂದ್ರೆ ಅಲ್ಲಿ ಇಷ್ಟ ಬಂದ ಕಡೆಯಿಂದ ಆಚೆಗೆ ಬರೋಕ್ಕಾಗೋದಿಲ್ಲ. ಅದು ಆಚೆ ಬರಬೇಕಂದ್ರೆ ಈ ರೂಟಿಂದಾನೇ ಬರಬೇಕು. ಸೊ ಅದು ಯಾವ ರೂಟು? ATP ಸಿಂಥೇಸ್ ಮಾಲಿಕ್ಯೂಲ್. ATP ಸಿಂಥೇಸ್ ಮಾಲಿಕ್ಯೂಲಲ್ಲಿ 2 ಕಾಂಪೊನೆಂಟ್ ಅಥವಾ 2 ಪಾರ್ಟ್ ಇರುತ್ತೆ. ಒಂದು ಪಾರ್ಟ್ ಚಾನಲ್ ಥರ ಫಾರ್ಮ್ ಮಾಡಿ ಮೆಂಬ್ರೇನಲ್ಲಿ ಎಂಬೆಡ್ ಆಗಿರುತ್ತೆ, ಇನ್ನೊಂದು ಪಾರ್ಟ್ ಹೊರಗಡೆಗಿರುತ್ತೆ, ಸ್ಟ್ರೋಮಾ ಟುವರ್ಡ್ಸ್. ಸೊ ಇಲ್ಲಿ ಈ ಪ್ರೋಟಾನ್ಸ್ ಜಾಸ್ತಿ ಇರೋ ಕಡೆಯಿಂದ ಹೊರಗಡೆಗೆ ಡಿಫ್ಯೂಸ್ ಆಗ್ತಾ ಇರುವಾಗ, ಈ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಆಗ್ತಾ ಇರುವಾಗ, ಆಚೆ ಬರ್ತಾ ಇರುವಾಗ ಆ ಫೋರ್ಸ್ನ ಯೂಸ್ ಮಾಡಿಕೊಂಡು ಈ F1 ಕಾಂಪೊನೆಂಟ್ ಏನಿದೆ ಅದು ADP ಇನಾರ್ಗ್ಯಾನಿಕ್ ಫಾಸ್ಫೇಟ್ನ ಕಂಬೈನ್ ಮಾಡಿ ಒಂದು ATP ಮಾಲಿಕ್ಯೂಲ್ನ ಸಿಂಥಸೈಸ್ ಮಾಡುತ್ತೆ. ಒಂದು ATP ಮಾಲಿಕ್ಯೂಲ್ ಸಿಂಥಸೈಸ್ ಆಗೋಕ್ಕೆ ಸುಮಾರು 4 ಪ್ರೋಟಾನ್ಸ್ದು ರಿಕ್ವೈರ್ಮೆಂಟ್ ಇರುತ್ತೆ. ಅರ್ಥ ಆಯ್ತಾ? ಸೊ ಇದೇ ರೀತಿಯಲ್ಲಿ ನಾವು ATP ಸಿಂಥಸಿಸ್ನ ನೋಡ್ಬೋದು ಕ್ಲೋರೋಪ್ಲಾಸ್ಟ್ನಲ್ಲಿ. ಇದಕ್ಕೆ ನಾವು ಕೆಮಿ ಆಸ್ಮಾಟಿಕ್ ಹೈಪೋಥೆಸಿಸ್ ಅಂತ ಕರಿತೀವಿ. ಯಾಕೆಂದರೆ ಆಸ್ಮೋಸಿಸಲ್ಲಿ ಹೆಂಗೆ ನೀರು ಒಂದು ಜಾಗದಿಂದ ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಹೋಗುತ್ತೆ, ಇಲ್ಲಿ ಆ ಥರ ಕೆಮಿಕಲ್ ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಹೋಗ್ತಾ ಇದೆ. ಆ ಕೆಮಿಕಲ್ ಏನು ಅಂದರೆ ಪ್ರೋಟಾನ್ಸ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿಂದ ಕಡಿಮೆ ಇರೋ ಜಾಗಕ್ಕೆ ಹೋಗ್ತಾ ಇದೆ. ಹಂಗೆ ಹೋಗ್ತಾ ಇರುವಾಗ ATP ಸಿಂಥಸಿಸ್ ನಡೀತಾ ಇದೆ. ಐ ವಾಂಟ್ ಯು ಟು ನೋಟಿಸ್ ಹೌ ATP ಎಲ್ಲಿ ಸಿಂಥಸೈಸ್ ಆಗ್ತಾಯಿದೆ? ಸ್ಟ್ರೋಮಾ ಕಡೆ ಸಿಂಥಸೈಸ್ ಆಗ್ತಾಯಿದೆ. NADPH ಎಲ್ಲಿ ಸಿಂಥಸೈಸ್ ಆಗ್ತಾಯಿದೆ? ಸ್ಟ್ರೋಮಾ ಕಡೆ ಸಿಂಥಸೈಸ್ ಆಗ್ತಾಯಿದೆ. ಯಾಕೆ ಸ್ಟ್ರೋಮಾ ಕಡೆ ಸಿಂಥಸೈಸ್ ಆಗಬೇಕು? ಯಾಕೆಂದರೆ ನೆಕ್ಸ್ಟ್ ಡಾರ್ಕ್ ರಿಯಾಕ್ಷನ್ ಆಗೋದು, ಗ್ಲೂಕೋಸ್ ಪ್ರೊಡಕ್ಷನ್ ಆಗೋದು ಸ್ಟ್ರೋಮಾಲಿ. ಅಲ್ಲೇ ರಿಕ್ವೈರ್ಮೆಂಟ್ ಇರೋದು ATP ಮತ್ತು NADPHದು. ಹಾಗಾಗಿ ಇದು ಸಿಂಥಸೈಸ್ ಆಗೋದು ಟುವರ್ಡ್ಸ್ ದ ಸ್ಟ್ರೋಮಾ ಕಡೆಗೆ ರಿಲೀಸ್ ಮಾಡುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಕೆಮಿ ಆಸ್ಮಾಟಿಕ್ ಹೈಪೋಥೆಸಿಸ್. ಇವತ್ತು ಕ್ಲಾಸ್ ಕೇಳಾದ್ಮೇಲೆ ಇವತ್ತೇ NCERTನ ರೀಡ್ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆವಾಗ ನಿಮ್ಮದು ರಿಟೆನ್ಷನ್ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ತುಂಬ ಹೊಸ ವಿಷಯಗಳು ನೀವು ಕಲಿತಾ ಇರೋದ್ರಿಂದ ಇವಾಗ ಅರ್ಥ ಮಾಡಿಕೊಂಡು ಮತ್ತೆ ನೀವು ಬಿಟ್ಬಿಟ್ರೆ ಒಂದು 2-3 ದಿನಕ್ಕೆ ಮತ್ತೆ ಇದು ಮರ್ತೋಗ್ಬಿಡುತ್ತೆ. ಮತ್ತೆ ಫ್ರೆಶ್ ಆಗಿ ಓದಬೇಕು. ನೀವು ಏನು ಕಲ್ತಿದ್ದೀರಾ ಅದು ಹೆಚ್ಚು ದಿನ ನಿಮಗೆ ನೆನಪಿರಬೇಕು ಅಂತ ಅಂದರೆ ಈ ಕ್ಲಾಸ್ ನೋಡಿದ ತಕ್ಷಣ ನೀವು NCERTನ ಓದಿ ನಿಮ್ಮದೇ ಓನ್ ಪರ್ಸ್ನಲ್ ನೋಟ್ಸ್ ಮಾಡ್ಕೊಂಡ್ಬಿಡಿ. ಆವಾಗ ನಿಮ್ಮ ಬ್ರೈನಲ್ಲಿ ಇದು ಹೆಚ್ಚು ದಿನ ಉಳಿಯುತ್ತೆ. ಓಕೆ, ಸೊ ವಿತ್ ದಿಸ್ ಇವತ್ತಿನ ಸೆಷನ್ಗೆ ಏನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅದು ಕಂಪ್ಲೀಟ್ ಆಯಿತು. ಹೋಪ್ಫುಲಿ ನಿಮಗೆಲ್ಲ ಇಂಟ್ರೆಸ್ಟಿಂಗ್ ಅನಿಸ್ತು, ಅರ್ಥ ಆಯಿತು ಏನು ಹೇಳಿದೆ ಅಂತ. ಏನಾದರೂ ಡೌಟ್ಸ್ ಇದ್ದರೆ ಲೈಕ್ ಐ ಆಲ್ವೇಸ್ ಸೇ, ಪ್ಲೀಸ್ ಪೋಸ್ಟ್ ಯುವರ್ ಕ್ವೆಶನ್ಸ್ ಇನ್ ದ ಕಾಮೆಂಟ್ಸ್. ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಕ್ಲಿಯರ್ ಇಟ್ ಔಟ್ ಫಾರ್ ಯು. ಸೊ until I see you next, stay happy, keep smiling and study well. Thank you.